सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ವಿಶ್ವವನ್ನ ನಿರ್ಮಾಣ ಮಾಡಿದ ಮೇಲೆ ನಿರ್ಮಾಣ ಮಾಡಿದ ಪ್ರತಿಯೊಂದು ಜೀವಿಯನ್ನ ಪಾಲಿಸುವ, ಪೋಷಿಸುವ, ರಕ್ಷಿಸುವ, ಅದನ್ನ ಉದ್ಧರಿಸುವ ಎಲ್ಲ ಜವಾಬ್ದಾರಿಯನ್ನ ಯಾರು ನಿರ್ಮಾಣ ಮಾಡಿದಾರೋ ಅವ್ರು ಹೊತ್ಕೊಂಡಿರ್ತಾರೆ. ನಾವು ಅನ್ಕೊಳ್ಳೋದು ನಾವು ಅದನ್ನ ಪಾಲಿಸ್ಬೇಕು, ನೋಡ್ಕೊಳ್ಬೇಕು, ರಕ್ಷಿಸ್ಬೇಕು ಅಂತ. ಇದರ ಜವಾಬ್ದಾರಿ ನಮ್ದಲ್ಲ. ಯಾವ ಪರಮಾತ್ಮ ಸೃಷ್ಟಿ ಮಾಡಿದಾನೋ ಅವನೇ ಈ ಎಲ್ಲವನ್ನ ರಕ್ಷಿಸುವ, ಪಾಲಿಸುವ, ಪೋಷಿಸುವ, ಉದ್ಧರಿಸುವ ಒಂದು ಕರ್ತವ್ಯನ ಹೊಂದಿದ್ದಾನೆ. ಅವನದನ್ನ ಮಾಡ್ತಾನೆ. ಆ ಕರ್ತವ್ಯದಲ್ಲಿ ಯಾವ ಒಂದು ಆನಂದ ಇದೆ, ಆ ಆನಂದದಲ್ಲೇ ರಸವನ್ನ ಆಸ್ವಾದಿಸುವಂತಹ ಪರತತ್ವ ಸ್ವರೂಪವನ್ನ ಕುರಿತು ನಾವು ಯೋಚನೆ ಮಾಡ್ಕೊಂಡಿದ್ವಿ. ಆದ್ರಿಂದಲೇ ಕುಲಾಮೃತೈಕ ರಸಿಕ ಅನ್ನುವ ಮಾತನ್ನ ನಾವು ಗಮನಿಸಿದ್ವಿ. ಪ್ರತಿಯೊಂದು ಜೀವಕ್ಕೂ ಕೂಡ ತನ್ನದೇ ಆದಂತಹ ಒಂದು ಕುಲ ಇದೆ. ಆ ಕುಲಕ್ಕೆ ಕುಲ ಅಂದ್ರೆ ಒಂದು ಸಮೂಹ, ಒಂದು ಆಚಾರ ಇದೆ. ಆ ಸಮೂಹಕ್ಕೆ ಸಂಬಂಧಪಟ್ಟಂತಹ ಒಂದು ನಡೆ ಇದೆ. ಆ ನಡೆಯನ್ನ ಅನುಸರಿಸಿದರೆ ಆ ನಡೆಗೆ ಅನುಗುಣವಾದಂತಹ ಒಂದು ಅನುಷ್ಠಾನದಿಂದಾನೆ ಯಾವ ಒಂದು ಪರತತ್ವ ಸುಪ್ರೀತನಾಗ್ತಾನೋ, ಪ್ರಸನ್ನನಾಗ್ತಾನೋ, ಹಾಗೆ ಪ್ರಸನ್ನನಾದಾಗ ಯಾವ ಒಂದು ಅಮೃತ ನಮ್ಮ ಪಾಲಿಗಿದೆಯೋ ಆ ಅಮೃತ ಎಂಬುದೇ ರಸ. ಆ ಅಮೃತ ಎಂಬ ರಸ ಪ್ರತಿಯೊಂದು ಜೀವದ ಒಳಗೆ ಇದೆ. ಆ ರಸ ಇಲ್ಲದಂಥ ಒಂದೇ ಒಂದು ಒಣ ಅನ್ನುವ ಪದಾರ್ಥ ಲೋಕದಲ್ಲಿ, ಸೃಷ್ಟಿಯಲ್ಲಿ ಯಾವುದೂ ಇಲ್ಲ. ಆದ್ರಿಂದಲೇ ರಸೋ ವೈಸಹ. ಆ ರಸವನ್ನ ಪ್ರತಿಯೊಂದು ಹೂವಿನಲ್ಲೂ, ಒಂದು ಗಿಡದಲ್ಲಿ ಸಾವಿರಾರು ಲಕ್ಷಾಂತರ ಹೂವುಗಳಿದ್ರೆ ಪ್ರತಿ ಹೂವಿನಲ್ಲೂ ಕೂಡ ರಸ ಇದೆ. ಆ ಪ್ರತಿ ರಸವೂ ಕೂಡ ಒಂದೇ ರಸವೇ. ಅದನ್ನ ನಾನು ಈ ಹೂವಿನ ನೋಡ್ದೆ, ಆ ಹೂವಿನ ನೋಡ್ತೀನಿ, ಆ ಹೂವಿನ ನೋಡ್ದೆ, ಇನ್ನೊಂದು ಹೂವಿನ ನೋಡ್ತೀನಿ, ನೋಡ್ಬೇಕಿಲ್ಲ. ನಮಗೆ ಗೊತ್ತಾಗುತ್ತೆ ಅದು ಒಂದೇ ಅಮೃತ ರಸ. ಅಂಥ ಒಂದು ಅಮೃತ ರಸ ಏಕ. ಆ ಅಮೃತ ರಸದಲ್ಲೇ ಯಾರು ನಿಷ್ಠಳಾಗಿದ್ದಾಳೆ ಅಂದ್ರೆ ಅರ್ಥ ಏನಾಯ್ತು? ವಿಶ್ವದಲ್ಲಿ ಯಾವ ಒಂದು ಶರೀರಗಳಿದೆ, ಕುಲ ಅಂದಾಗ ಶರೀರ ಅಂತ ಒಂದರ್ಥ ಇದೆ, ಕುಲ ಅಂದಾಗ ಗೃಹ ಮನೆ ಅಂತ ಒಂದರ್ಥ ಇದೆ, ಕುಲ ಅಂದಾಗ ಭುವನ ಅಂತ ಒಂದರ್ಥ ಇದೆ. ಅದನ್ನೆಲ್ಲ ನಾವು ನೋಡಿದ್ವಲ್ಲ. ಆದ್ರಿಂದ ಮೊದಲಿಗೆ ಶರೀರ ಅಂದಾಗ ಕೋಟಿ ಕೋಟಿ ಕೋಟಿ, ಅದು ಲೆಕ್ಕ ಇಲ್ಲ. ಕೋಟಿಗಳ ಕೋಟಿ ಅಂದ್ರೆ ಅಷ್ಟು ಸಂಖ್ಯೆಯ ಶರೀರ ಇದೆ. ಆ ಪ್ರತಿ ಶರೀರಕ್ಕೂ ಕೂಡ ಅಮೃತ ಇದೆ. ಆ ಪ್ರತಿ ಶರೀರಿಯು ಅಂದ್ರೆ ಶರೀರವನ್ನ ಧರಿಸಿದವನು ಏನು ಚಟುವಟಿಕೆ ಮಾಡ್ತಾನೆ ಅಂದ್ರೆ ಅವನಿಗೆ ಸಂಬಂಧಪಟ್ಟ ಯಾವ ಧಾರ್ಮಿಕವಾದ ಚಟುವಟಿಕೆ ಮಾಡ್ತಾನೆ, ಆ ಧಾರ್ಮಿಕವಾದ ಚಟುವಟಿಕೆಯಿಂದ ಯಾವ ಅಮೃತವನ್ನ ಪಡೀತಾನೆ ಅದನ್ನೇ. ಆದ್ರಿಂದ ಮನೆಯಲ್ಲಿ ಅಂದಾಗ ನಾವು ಹೇಳಿಕೊಂಡ್ವಿ ಶರೀರ ಒಂದು ಮನೆ ಅಂತ. ಆದ್ರಿಂದ ಪ್ರತಿ ಶರೀರದಲ್ಲಿ, ಪ್ರತಿ ಶರೀರವು ಇರುವ ಪ್ರತಿ ಮನೆಯಲ್ಲಿ, ಪ್ರತಿ ಮನೆ ಇರುವ ಈ ವಿಶ್ವಾಂಡದಲ್ಲಿ ಇರುವಂತ ಒಂದು ಅನುಷ್ಠಾನ, ಯಾರು ಪೂಜಿತರಾಗ್ತಾ ಇದ್ದಾರೆ ಹಾಗೆ ಪೂಜಿತರಾಗ್ತಾ ಇರುವ ವಸ್ತು ಯಾವುದೋ, ಅದರಲ್ಲಿ ಆಸ್ವಾದನೀಯವಾದ ತತ್ವ ಯಾವುದೋ ಅದೇ ಕುಲಾಮೃತೈಕ ರಸಿಕ. ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಂದು ಶರೀರ ಇದೆ, ಶರೀರಕ್ಕೆ ಒಂದು ನಿಯಮ ಇದೆ. ಅಂದ್ರೆ ಶರೀರವನ್ನ ಒಂದು ನಿಯಮಬದ್ಧವಾಗಿ ತಾನೇ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಆ ನಿಯಮಬದ್ಧವಾದ ಅನುಷ್ಠಾನವನ್ನ ಆಚರಣೆ ಮಾಡ್ತಾ ಶರೀರದಲ್ಲಿ ನಾವು ಮಾಡುವಂತ ಚಟುವಟಿಕೆ ಒಂದು ಪೂಜೆ. ಅದರ ಮೂಲಕ ಶರೀರ ಪೋಷಣೆ ಹೇಗೋ ಹಾಗೆ ಶರೀರವು ಇರುವಂತ ಮನೆಯ ಪೋಷಣೆ, ಮನೆಯಲ್ಲಿರುವ ಜನರ ಜನಾಂಗದ ಪೋಷಣೆ, ತನ್ಮೂಲಕ ವಿಶ್ವಾಂಡವಾಗಿರುವಂತಹ ಸಮಸ್ತ ಜೀವಿಗಳ ಪೋಷಣೆ. ಇದರಲ್ಲಿ ಆ ದೇವಿ ಆಸ್ವಾದನೀಯಳಾಗ್ತಾಳೆ ಅಥವಾ ಪೂಜಿತಳಾಗ್ತಾಳೆ. ಆದ್ರಿಂದ ಪ್ರತಿಯೊಬ್ಬ ಜೀವಿಯೂ ಕೂಡ
ತನ್ನ ತನ್ನ ಕರ್ತವ್ಯವನ್ನ ಅನುಷ್ಠಾನ ಮಾಡುವುದಕ್ಕಿಂತ ವಿಶಿಷ್ಟವಾದಂಥ ಬೇರೆ ಏನೋ ಒಂದು ತತ್ವ ಇದೆ ಅಂತ ಪರಿಭಾವಿಸಿಕೊಳ್ಳಬೇಕಾಗಿಲ್ಲ ಅನ್ನುವುದಕ್ಕೆ ನಾವು ಅನೇಕ ಭಕ್ತರ ದೃಷ್ಟಾಂತವನ್ನ ನೋಡಿದ್ವು. ಆದ್ರಿಂದ ತನ್ನ ತನ್ನ ಪಾಲಿಗೆ ಇರುವ ಕರ್ತವ್ಯ ನಿರ್ವಹಣೆಯೇ ಅಮೃತ ರಸಕ್ಕೆ ಆಧಾರಭೂತವಾದದ್ದು. ಆದ್ರಿಂದ ಕುಲಾಮೃತೈಕ ರಸಿಕ. ಆದ್ದರಿಂದ ಅದರಿಂದನೇ ಅವಳು ಪೂಜಿತಳು ಆಗ್ತಾಳೆ, ಆ ರಸದಲ್ಲಿ ಅವಳು ಆಸ್ವಾದನೀಯಳು ಆಗ್ತಾಳೆ. ಆ ರಸದಿಂದ ಯಾರು ಇದು ಮಾಡ್ತಾರೆ ಅವರಿಗೆ ಅವಳು ದೊರಕ್ತಾಳೆ. ಆದ್ರಿಂದ ಅಯ್ಯೋ ಋಷಿಯಾಗದೇ ಇದ್ರೆ ದೇವರು ಸಿಕ್ಕಲ್ಲ, ನಾನು ಮನೆ ಒಳಗೆ ಇದ್ಬಿಟ್ಟಿದ್ದೇನೆ, ನಾನು ದೇವರನ್ನು ಪಡಿಬೇಡ್ವಾ, ನಿನಗೂ ಮಾತ್ರ ದೇವರ ಅಂದ್ರೆ ಪ್ರತಿಯೊಬ್ಬರಿಗೂ ದೇವರಿದ್ದಾನೆ, ಪ್ರತಿಯೊಬ್ಬರಿಗೂ ದೇವರು ಸಿಗ್ತಾನೆ. ಅವರು ಅವರವರ ಕರ್ತವ್ಯವನ್ನ ಅವರು ಅನುಷ್ಠಾನ ಮಾಡಿದರೆ ಸಾಕು. ಇದನ್ನ ಮತ್ತೆ ಮನನ ಮಾಡ್ಕೊಂಡಿದ್ದು ಯಾಕೆ ಅಂದ್ರೆ ನಮ್ಮ ಕರ್ತವ್ಯವನ್ನ ಬಿಟ್ಟು ನಾವು ಬೇರೆಯವರನ್ನ ನೋಡ್ತಾ ಅವ್ರ ತರ ಮಾಡ್ಬೇಕು, ಇವ್ರ ತರ ಮಾಡ್ಬೇಕಂತ ಹಾರಬಾರದು. ಅದನ್ನ ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೊಳ್ಬೇಕು. ನಮ್ಮದು ನಮಗೆ ನಮ್ಮಂತೆ ನಾವು ಅನುಷ್ಠಾನ ಮಾಡಬೇಕು. ಹಾಗೆ ಅಂದ್ರೆ ಇಲ್ಲಿ ಸ್ವಾರ್ಥಪರತೆ ಹೇಳ್ತಾ ಇಲ್ಲ. ನಮ್ಮ ವಂಶಕ್ಕೆ, ನಮ್ಮ ಕುಲಕ್ಕೆ, ನಮ್ಮ ಶರೀರಕ್ಕೆ, ಪ್ರತಿಯೊಬ್ಬನಿಗೂ ಒಂದು ಶರೀರ ಇದೆ. ಒಬ್ಬನ ಶರೀರಕ್ಕೆ ವಿಷವಾದದ್ದು ಮತ್ತೊಬ್ಬನಿಗೆ ಅಮೃತವಾಗಬಹುದು, ಒಬ್ಬನಿಗೆ ಅಮೃತವಾದದ್ದು ಮತ್ತೊಬ್ಬನಿಗೆ ವಿಷ ಆಗ್ಬಹುದು. ಆದ್ರಿಂದ ಅದು ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ಬೇಕಾಗಿಲ್ಲ ಅನ್ನುವುದನ್ನ ದೃಢ ಮಾಡ್ಕೊಳ್ಳಕ್ಕೆ ಮತ್ತೊಮ್ಮೆ ಇವತ್ತು ಈ ವಿಚಾರವನ್ನ ಮನನ ಮಾಡ್ಕೊಂಡಿದ್ದು. ಹಾಗಾಗಿ ಕುಲಾಮೃತೈಕ ರಸಿಕ ಆದ ನಂತರ ಈಗ ನಾವು ಏನ್ ಬಂದಿದ್ದೇವೆ, ಕುಲ ಸಂಕೇತ ಪಾಲಿನಿ. ಈಗ ನಾವು ಹೇಳ್ಕೊಂಡ ಹಾಗೇನೆ ಕುಲ ಅಂದಾಗ ಮನೆ ಅಂದ್ವಿ, ಮನ ಅಂದ್ವಿ, ಮನೆ ಅಂದ್ವಿ. ಹಾಗೆ ಈ ಮನೆಯೆಲ್ಲ ಇರುವಂತಹ ವಿಶ್ವಾಂಡ ಅಂತ ಹೇಳಿದ್ವಿ. ಈ ಎಲ್ಲಕ್ಕೂ ಕೂಡ ಅಂದ್ರೆ ಈ ಎಲ್ಲಕ್ಕೂ ಒಂದು ನಿಯಮ ಇದೆ. ಆ ನಿಯಮವನ್ನ ಕೆಡದೇ ಇರುವಂತೆ ರಕ್ಷಿಸುವವಳು ಅನ್ನುವುದು ಕೂಡ ಕುಲ ಸಂಕೇತ ಪಾಲಿನಿ. ಕುಲ ಅಂದಾಗ ಹೇಳಿ ಧರ್ಮ ಏನಿದೆ, ಶರೀರ ಧರ್ಮ. ಹಾಗೆ ಪ್ರತಿಯೊಂದಕ್ಕೂ ಕೂಡ ನೋಡಿ ಇಂದ್ರಿಯ ಧರ್ಮ ಇದೆ, ಮನೋಧರ್ಮ ಇದೆ, ವಯೋಧರ್ಮ ಇದೆ. ಹಾಗೆ ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟವಾದ ಲಕ್ಷಣ ಇದೆ. ಆ ಬೆಂಕಿ ಅಂದ್ರೆ ಸುಡೋದು ಅದರ ಲಕ್ಷಣ, ನೀರು ತಂಪು ಅದರ ಲಕ್ಷಣ. ಹಾಗೆ ಪ್ರತಿಯೊಂದಕ್ಕೆ ಏನು ಲಕ್ಷಣ ಇದೆ ಆ ಲಕ್ಷಣವನ್ನ ಕಾಯ್ತಾಳೆ, ಪಾಲಿಸ್ತಾಳೆ. ಈಗ ನಮ್ಮಲ್ಲಿ ಕೂಗು ಇದೆಯಲ್ಲ, ಏನು ವಿಶ್ವದ ಗ್ಲೋಬಲ್ ವಾರ್ಮಿಂಗ್, ಈ ರೀತಿ ಏನೇನೋ ಹೇಳ್ತಾರಲ್ಲ, ಹಾಗೆ ಪ್ರಪಂಚ ಸುಟ್ಟು ಹೋಗುವುದಕ್ಕಾಗಿ ಕೊಡೋದಿಲ್ಲ, ಅದನ್ನ ನಿಯಮನ ಮಾಡ್ತಾಳೆ ಅಥವಾ ಅದನ್ನ ನಿಯಮನ ಮಾಡುತ್ತೆ. ಈ ಪರತತ್ವ ಅನ್ನುವುದೇನಿದೆ, ಆ ವಿಶ್ವದಲ್ಲಿ ಯಾವ ಒಂದು ನಿಯಮ ಬಂದಿದೆ ಅದನ್ನ ರಕ್ಷಿಸುವ ಕರ್ತವ್ಯ, ಜವಾಬ್ದಾರಿ ಆ ಪರಮಾತ್ಮ ಪರತತ್ವದ್ದು. ಆದ್ರಿಂದ ನಾವು ಅದಕ್ಕಾಗಿ ತಲೆಯನ್ನ ಬಿಸಿ ಮಾಡಿಕೊಂಡು ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ. ಒಂದು. ಎರಡನೇದು, ಅದು ಹೀಗಾಗೋಯ್ತು, ಇದು ಹಾಗಾಗೋಯ್ತು, ನಮ್ಮ ಕಾಲದಲ್ಲಿ ಹಾಗಿತ್ತು, ಈ ಕಾಲದಲ್ಲಿ ಹೀಗೆ ಅಂತನೂ ನಾವು ಚಿಂತೆ ಮಾಡುವುದು ಅಲ್ಲ. ಈಗ ಏನಿದೆ, ಈಗ ನಾವಿದ್ದೀವಿ, ಇದು ನಮ್ಮ ಕಾಲನೇ ತಾನೆ. ನಮ್ಮ ಕಾಲದಲ್ಲಿ ಹಾಗಿತ್ತು ಅನ್ನಕ್ಕೆ ಈಗ ನಾವಿಲ್ದೇ ಇದ್ರೆ ನಮ್ಮ ಕಾಲದಲ್ಲಿ ಹಾಗಿತ್ತು ಅನ್ನೋ ಮಾತೇ ಇಲ್ಲ. ನಾವಿರೋದ್ರಿಂದ ನಮ್ಮ ಕಾಲದಲ್ಲಿ, ಆದ್ರಿಂದ ನಾವಿರೋದ್ರಿಂದ ನಮ್ಮ ಕಾಲ, ಇದು ನಮ್ಮ ಕಾಲನೇ, ಅದು ನಮ್ಮ ಕಾಲನೇ. ಆದ್ರಿಂದ ಯಾವುದು ಹೇಗಿರಬೇಕೋ ಅದು ಹಾಗಿದೆ. ಅದು ಯಾಕೆ ಹಾಗಿರ್ಬೇಕು ಅದು ಪರತತ್ವಕ್ಕೆ ಗೊತ್ತು. ಅದನ್ನ ಭಾಗವತದಲ್ಲಿ ಅನೇಕ ಬಾರಿ ಪ್ರತಿಯೊಂದು ಅಧ್ಯಾಯದಲ್ಲಿ ಒಂದು ಶ್ಲೋಕದಲ್ಲಾದ್ರೂ ಭಗವಂತ ಘೋಷಣೆ ಮಾಡ್ತಾನೆ. ಇಲ್ಲ, ಶುಕ ಮುನಿಗಳು ಅದನ್ನ ಪರೀಕ್ಷಿತನಿಗೆ ಹೇಳುವ ನೆಪದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನು ನಡೀತಾ ಇದೆ, ಯಾಕೆ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಇದೆಲ್ಲ ಕೂಡ ಆ ಪರತತ್ವದ ಇಚ್ಛೆಯಂತೆ ನಡೀತಾ ಇದೆ. ಅದಕ್ಕೆ ನಾವು ತಲೆಬಾಗಿದರೆ ಸಾಕು, ನಾವು ನೆಮ್ಮದಿಯಾಗಿರ್ತೇವೆ, ಶಾಂತವಾಗಿರ್ತೀವಿ, ತೃಪ್ತರಾಗಿರ್ತೇವೆ. ಯಾವುದಕ್ಕೂ ನಾವು ಘಾಸಿಗೊಳ್ಳಲ್ಲ. ಅದನ್ನ ಅನುಷ್ಠಾನ ಮಾಡೋದೇ ಈ ಕುಲ ಸಂಕೇತ ಪಾಲಿನಿ ಎಂಬ ನಾಮದ ಅರ್ಥ. ಆದ್ರಿಂದ ಏನು ಕುಲ ಇದೆ ಅಂದ್ರೆ ತಾನು ಸೃಷ್ಟಿ ಮಾಡಿರುವ ವಿಶ್ವಾಂಡ ಎಂಬುದು ಏನಿದೆ, ಆ ವಿಶ್ವಾಂಡದ ರಕ್ಷಣೆಗೆ ಸಂಕೇತಗಳು ಅಂದ್ರೆ ಸಿಗ್ನಲ್ಸ್ ಅಂತ ಹೇಳ್ತಾರಲ್ಲ. ಈಗ ಈ ಲೈನಲ್ಲಿ ಟ್ರೈನ್ ಹೋಗ್ಬೋದು, ಈಗ ಈ ಲೈನಲ್ಲಿ ಟ್ರೈನ್ ಬರಬಾರ್ದು. ಹಾಗೆ ಆ ಸಂಕೇತಗಳು ಏನಿದೆ
ಅದನ್ನ ಅವಳು ಪಾಲಿಸ್ತಾ ಇದ್ದಾಳೆ. ಅದಕ್ಕನುಗುಣವಾಗಿ ನಾವು ಸಾಗುತ್ತಾ ಹೋಗ್ಬಿಟ್ರೆ ಸಾಕು. ಅಯ್ಯೋ ಹೀಗಾಗೋಯ್ತಲ್ಲ, ಹೀಗ್ ಮಾಡ್ಬೇಕಾಗಿತ್ತಲ್ಲ. ಯಾರು ಮಾಡ್ಬೇಕಾದವರು ನಾವೇ ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು? ವಿಶ್ವ ನಿಯಮ ಏನಿದೆ ಆ ನಿಯಮಬದ್ಧವಾಗಿ ನಾವಿದ್ರಾಯ್ತು. ಅವ್ರಿಲ್ವಲ್ಲ ಇವ್ರಿಲ್ವಲ್ಲ ಅದು ನಮ್ ಕೆಲ್ಸ ಅಲ್ಲ. ಪ್ರತಿಯೊಬ್ಬನು ನಾವಿದ್ದೀವಿ ಅಂದ್ರೆ ಅವಾಗ ವಿಶ್ವನ ಇದ್ದೇ ಇರುತ್ತೆ ತಾನೆ. ವಿಶ್ವ ಪೂರ್ತಿ ಕುಲ ಸಂಕೇತವನ್ನ ಪಾಲಿಸುತ್ತೆ. ಆದ್ರಿಂದ ನಮ್ಮ ಆದ್ಯ ಕರ್ತವ್ಯ ಏನು? ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ಪಾಲಿಸೋದು. ಹಾಗೆ ಪಾಲಿಸದೇ ಇದ್ದರೆ ಪಾಲಿಸುವಂತೆ ಮಾಡುವ ಕೆಲಸ ಯಾರ್ದು? ಪರತತ್ವದ್ದು. ಅದು ಮಾಡುತ್ತೆ. ಆದ್ರಿಂದ ಕುಲ ಸಂಕೇತ ಪಾಲಿನಿ. ಕುಲದ ಒಂದು ನಿಯಮ ಏನಿದೆ ಆ ನಿಯಮಗಳನ್ನ ಅವಳು ಪಾಲಿಸ್ತಾಳೆ, ರಕ್ಷಿಸ್ತಾಳೆ. ಆದ್ರಿಂದ ಈಗ ಕುಲ ಅಂದಾಗ ನ ಕುಲಂ ಕುಲಮಿತ್ಯಾಹುಹು ಆಚಾರಂ ಕುಲಮುಚ್ಯತೆ ಅಂತ ಹೇಳ್ತಾರೆ. ಯಾವುದು ಧಾರ್ಮಿಕವಾದ ಅನುಷ್ಠಾನಗಳು ಅಂತ ಇದೆಯೋ ಅದನ್ನ ನಾವು ಕುಲ ಎಂಬುದಾಗಿ ಭಾವಿಸಿಕೊಂಡಾಗ ಧರ್ಮಶಾಸ್ತ್ರಗಳ ರೂಪದಲ್ಲಿ ಯಾವ ಒಂದು ವಿಚಾರವನ್ನ ಕೊಟ್ಟಿದಾರೋ ಋಷಿಮುನಿಗಳು ಅದರ ಅನುಷ್ಠಾನವನ್ನು ಕೂಡ ಅವಳೇ ನೋಡ್ತಾಳೆ. ಅಲ್ಲಿಗೆ ಏನಾಯ್ತು? ಧರ್ಮ ಎಂಬುದು ಯಾರೋ ಬೌದ್ಧಿಕವಾಗಿ ಕೃತಕವಾಗಿ ನಿರ್ಮಾಣ ಮಾಡಿದ್ದಲ್ಲ. ಇವತ್ತಿರುವ ಘೋಷಣೆ ಅದು ತಾನೆ. ಬ್ರಾಹ್ಮಣರು ತಮಗೆ ಬೇಕಾದ ಹಾಗೆ ಧರ್ಮ ಬರೆದು ಬಿಟ್ಟಿದ್ದಾರೆ. ಇಲ್ಲ, ಆ ರೀತಿ ಅಲ್ಲ. ಆ ಕುಲ ಎಂಬುದನ್ನ ಇವಳೇ ತಾನು ಕೊಟ್ಟಿರುವುದು. ಆದ್ರಿಂದ ಇವಳು ಅಂದಾಗ ಪರತತ್ವ ತಾನು ನಿರ್ಮಾಣ ಮಾಡಿದೆ. ಯಾತಕ್ಕೆ ಆ ಧರ್ಮ ನಿರ್ಮಾಣ ಮಾಡಿದೆ? ತಾನು ನಿರ್ಮಾಣ ಮಾಡಿದ ವಿಶ್ವದ ಪಾಲನೆಗೋಸ್ಕರ ಅದು ಉಳಿಬೇಕು. ಹಾಗಾಗಿ ಕುಲ ಸಂಕೇತ, ಕುಲಕ್ಕೆ ಸಂಕೇತವಾದ ಅಂದ್ರೆ ವಿಶ್ವಾಂಡದ ರಕ್ಷಣೆಗೆ ಕಾರಣವಾದ ಧರ್ಮ ಏನಿದೆಯೋ ಅಥವಾ ಧರ್ಮಶಾಸ್ತ್ರಗಳೇನಿದೆಯೋ ಅದನ್ನ ಕೊಟ್ಟವಳು, ಅದು ಉಳಿಯುವಂತೆ ಮಾಡುವವಳು ಕುಲ ಸಂಕೇತ ಪಾಲಿನಿ. ಆದ್ರಿಂದ ಆಚಾರವನ್ನ ಲೋಕಕ್ಕೆ ಕೊಟ್ಟು ಆ ಆಚಾರವು ಅನುಷ್ಠಾನ ಆಗುವಂತೆ ನೋಡಿಕೊಳ್ಳುತ್ತಾ ಇರುವ ಪರದೈವ ಯಾವುದೋ ಅದು ಕುಲ ಸಂಕೇತ ಪಾಲಿನಿ. ಇನ್ನು ಹಾಗೆ ಮಾಡಿದ್ರಿಂದ ಏನ್ ಲಾಭ? ಎಲ್ಲರ ಪ್ರಶ್ನೆ ಅದೇ, ಯಾವಾಗ್ಲೂ ಇರುವಂಥದ್ದು. ಲಾಭ ಇಲ್ಲದೆ ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಮೂಢ ಕೂಡ ಪ್ರಯೋಜನ ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಏನ್ ಲಾಭ? ಫಸ್ಟ್ ಕೇಳದೆ ಅದು. ಆದ್ರಿಂದ ಏನಪ್ಪ ಲಾಭ ಅಂದ್ರೆ ನಮಗೆ ಬೇಕಾದಂತ ಉತ್ತಮವಾದ ಸ್ಥಾನ, ಉತ್ತಮವಾದ ನೆಲೆ, ಈ ಲೋಕದಲ್ಲಿ ಸುಖ, ಪರಲೋಕದಲ್ಲಿ ಶ್ರೇಷ್ಠತೆ. ಹಾಗೆ ಲೋಕಗಳ ಸುಖ ಬೇಕು ಅಂದ್ರೆ ಪರಮಾತ್ಮ ಆ ಪರಬ್ರಹ್ಮ ವಸ್ತುವಿನ ಕರುಣೆ ಎಷ್ಟು ಅಪಾರ ಅದನ್ನ ನಾವು ಹೇಳೋದಕ್ಕೆ ಬರೋದೇ ಇಲ್ಲ. ಭಾಗವತವನ್ನ ಓದಿದಾಗ ನಮ್ಗೆ ಹೆಜ್ಜೆ ಹೆಜ್ಜೆಯಲ್ಲಿ ಅದು ಗೊತ್ತಾಗುತ್ತೆ. ಪರಮಾತ್ಮ ಎಷ್ಟು ರೀತಿಯಲ್ಲಿ ಜೀವಿಗಳಿಗೆ ಸುಖನೇ ಕೊಡಕ್ಕೆ ಪ್ರಯತ್ನ ಪಡ್ತಾನೆ. ಸುಮ್ಮನೆ ಉದಾಹರಣೆಗೆ ಹೇಳುವಾಗ ಸ್ಯಮಂತಕ ಮಣಿಯನ್ನ ಜಾಂಬವಂತ ತಗೊಂಡು ಹೋಗಿ ತನ್ನ ಮನೆಯಲ್ಲಿ ತೊಟ್ಟಿಲಿಗೆ ಕಟ್ಟಿಟ್ಟಿದ್ದಾನೆ. ಅಲ್ಲಿಯವರೆಗಿನ ಕಥಾಭಾಗ ಗೊತ್ತಿದೆ. ಅದು ಮುಂದಕ್ಕೆ ಹೇಳುವಾಗ ಈಗ ಕೃಷ್ಣನ ಮೇಲೆ ಬಂದ ಅಪವಾದವನ್ನ ಹೋಗಿಸ್ಕೊಳ್ಳಕ್ಕೆ ಕೃಷ್ಣ ಊರಿನ ಜನರನ್ನೆಲ್ಲ ಕರ್ಕೊಂಬಂದ. ಯಾಕೆಂದ್ರೆ ಇವನ್ ಬಂದು ಬರೀ ಕಟ್ಕತೆ ಹೇಳ್ತಾನೆ ಅಂತ ಆಗಬಾರ್ದಲ್ಲ, ಜನರು ಸಾಕ್ಷಿ ಇರ್ಲಿ ಅಂತ ಕರ್ಕೊಂಬಂದ. ನೋಡಿ, ಇದು ಲೋಕ ಸಂಕೇತ. ಕುಲ ಸಂಕೇತ ಅಂದಾಗ ಆ ಕಾಲದಲ್ಲಿ ಧರ್ಮ ಏನಿದೆ? ನಾನು ಹೇಳಿದ್ರೆ ನಂಬೋ ಕಾಲ ಒಂದು, ನಾನು ಹೇಳಿದ್ರು ನಂಬಲ್ಲ, ನನ್ನ ಜೊತೆಯವ್ರು ಹೇಳಿದ್ರೆ ನಂಬೋ ಕಾಲ ಒಂದು. ಅದಕ್ಕೆ ತಕ್ಕಂತೆ ಅವನೇ ಅನುಷ್ಠಾನ ಮಾಡಿ ತೋರಿಸ್ತಿದ್ದಾನೆ. ಜೊತೆಯಲ್ಲಿ ಕರ್ಕೊಂಬಂದ. ಎಲ್ರು ನೋಡಿದ್ರು, ಅಲ್ಲಿ ಕುದುರೆ ಸತ್ತು ಬಿದ್ದಿದೆ, ಪ್ರಸೇನ ಬಿದ್ದಿದ್ದಾನೆ, ಅವನ ಶರೀರದಲ್ಲಿ ಎಲ್ಲೂ ಮಣಿ ಇಲ್ಲ, ಅಲ್ಲೊಂದು ಸಿಂಹದ ಗುರ್ತಿದೆ, ಎಲ್ಲರೂ ನೋಡಿದ್ದಾರೆ. ಸಿಂಹದ ಹೆಜ್ಜೆ ಗುರ್ತು ಹಿಡ್ಕೊಂಡು ಹೋದ್ರು, ಅಲ್ಲಿ ನೋಡ್ತಿದ್ದಾರೆ ಒಂದು ಕರಡಿ ಹೆಜ್ಜೆ ಗುರ್ತಿದೆ, ಎಲ್ಲವನ್ನ ನೋಡ್ತಾ ಇದ್ದಾರೆ. ಹಾಗೆ ಕರಡಿಯ ಗುಹೆವರೆಗೆ ಬಂದಿರೋದನ್ನ ಎಲ್ಲರೂ ನೋಡಿದ್ದಾರೆ. ಗುಹೆ ಗಾಢಾಂಧಕಾರ, ಕಾರ್ಗತ್ತಲೆ, ಒಳಗೆ ಪ್ರವೇಶ ಮಾಡಕ್ಕಾಗಲ್ಲ. ಎಲ್ಲರೂ ಭಯಪಟ್ರು. ಅದಕ್ಕೆ ಕೃಷ್ಣ ಹೇಳ್ದ, ನೀವೆಲ್ಲ ಇಲ್ಲೇ ಇರಿ, ನಾನು ಒಳಗ್ ಹೋಗ್ತೇನೆ ಅಂತ. ಇವನು ಒಳಗ್ ಬಂದ. 11 ದಿನಗಳ ಕಾಲ ಬಾಗಿಲಲ್ಲೇ ನಿಂತರು. ಕೃಷ್ಣ ಹೊರಗೆ ಬರೋ ಸುದ್ದಿ ಕಾಣ್ಲಿಲ್ಲ. ಈಗ ಇಲ್ಲಿ ಒಳಗಡೆ ಏನಾಯ್ತು ಅದು ನಮಗೆ ಮುಖ್ಯವಾದ ವಿಚಾರ. ಜಾಂಬವ ಇವಳು ಒಂದು ತಾಯಿಯಲ್ಲಿದ್ಲು ಒಬ್ಳು ಹೆಂಗಸು. ಅವಳು ಯಾರೋ ಒಬ್ಬ ಪುರುಷ ಬಂದ್ಬಿಟ್ನಲ್ಲ ಅಂತ ಕಿಟ್ಟಂತ ಕಿರಿಚ್ಕೊಂಡ್ಲು. ಜಾಂಬವಂತ ಬಂದವನೇ ಯಾರೋ ಪ್ರವೇಶ ಮಾಡಿದಾನೆ, ವಿಚಾರ ಮಾಡ್ಲಿಲ್ಲ. ಅವನು ಗುದ್ದಿದ. ಅವನಿಗೇನು ಬೇಕಾಗಿತ್ತು? ತನ್ನ ಬಾಹುಬಲದ ಒಂದು
ಪ್ರಜ್ಞೆ ಅವನಲ್ಲಿ ಇದೆಯಲ್ಲ, ನಾನು ಬಲಿಶಾಲಿ ಅನ್ನುವುದು. ಮತ್ತೆ ಅವನಿಗೆ ತನ್ನ ಸಮಾನ ಬಲಶಾಲಿಯ ಜೊತೆಯ ಗುದ್ದಾಟ ಬೇಕು. ಆ ಗುದ್ದಾಟನ ಕೊಡೋಣ. ಇದು ಪರಮಾತ್ಮನ ಕೃಪೆ. ಅವನಿಗೆ ಒಂದೇ ಸಲಿಗೆ ಒಂದು ಗುದ್ದು ಕೊಟ್ರೆ ಅಪ್ಪಚ್ಚಿ ಮಾಡಕ್ ಬರಲ್ವಾ? ನಾವು ಹನುಮಂತನನ್ನ ಲಂಕಿಣಿಯನ್ನ ನೋಡಿದ್ವಲ್ಲ, ಒಂದು ಗುದ್ದು ಕೊಟ್ಟ ನೆಲಕ್ಕೆ ಬಿದ್ಲು. ಹಾಗೆ ಹನುಮಂತನಿಗೆ ಆಗುತ್ತೆ ಅಂದ್ರೆ ಹನುಮಂತನಂತವನನ್ನ ಸೃಷ್ಟಿ ಮಾಡಿದವನಿಗೆ ಆಗಲ್ವಾ? ಆಗತ್ತೆ. ಆದರೆ ಅವರಿಗೆ ಏನು ಬೇಕೋ ಅದನ್ನ ಕೊಡುವುದು ಪರಮಾತ್ಮನ ಒಂದು ಕೃಪೆಯ ಪಾರಮ್ಯ. ಅದು ಅವನು ಬಯಸಿದ್ದೇನಾಗಿತ್ತು? ತನ್ನ ಒಂದು ಬಲಕ್ಕೆ ತಕ್ಕ ಹೋರಾಟ ಬೇಕಿತ್ತು ಅವನಿಗೆ. ತನ್ನ ಶರೀರದ ಬಲದ ಜೊತೆಯ ಹೋರಾಟ ಕೊಟ್ಟ. 28 ದಿನಗಳ ಕಾಲ ಕೊಟ್ಟ. ಒಂದಿನ 2 ದಿನ ಅಲ್ಲ. ಆಯ್ತು ನಾನು ಸೋತೆ ಅಂತ ಹೇಳುವವರೆಗೆ ಕೊಟ್ಟ. ಸೋತೆ ಅಂದಾಗ ಅವನ ಮನಸ್ಸಿಗೆ ಅವನೇ ಅರಿವು ಮಾಡಿಕೊಂಡ, ಓ ಯಾವ ಪ್ರಭು ತನ್ನ ಓರೆ ನೋಟ ಮಾತ್ರದಿಂದ ಸಮುದ್ರದ ಒಳಗಿರುವ ಜಲಚರ ಪ್ರಾಣಿಗಳನ್ನೆಲ್ಲ ಬೇಯಿಸಿಬಿಟ್ಟನು. ಓರೆ ನೋಟದಿಂದ ಒಳಗಿರುವ ಜಲಚರ ಪ್ರಾಣಿಗಳನ್ನ ಬೇಯಿಸಿಬಿಟ್ನು. ಯಾವ ಪ್ರಭುವಿನ ಆ ಓರೆ ನೋಟಕ್ಕೆ ಬೆಚ್ಚಿ ಸಮುದ್ರ ರಾಜ ದಾರಿ ಬಿಟ್ಟುಕೊಟ್ನೋ ಅಂಥ ಪ್ರಭು ನನ್ನಪ್ಪ ಇವನು ಅನ್ನುವುದರ ಅರಿವನ್ನ ಅವನಿಗೆ ಬೇಕಾದ ಊಟ ಕೊಟ್ಟ ಮೇಲೆ ಕೊಟ್ಟ. ಅದು ಇಲ್ಲಿ ಕುಲ ಸಂಕೇತ ಅಂದಾಗ ಆಚಾರವನ್ನ ಕೊಟ್ಟ, ಆಚಾರದ ಮೂಲಕ ಅನುಷ್ಠಾನವನ್ನ ಕೊಟ್ಟ, ಅನುಷ್ಠಾನದ ಮೂಲಕ ಫಲವನ್ನು ಕೊಟ್ಟ. ಅವನಿಗೇನು ಬೇಕಾಗಿತ್ತು? ಆ ಶರೀರದ ಒಂದು ಜೊತೆಯಲ್ಲಿ, ಗುದ್ದಾಟದ ಜೊತೆಯಲ್ಲಿ ಅವನಿಗೆ ಬೇಕಾದ ಔನ್ನತ್ಯವನ್ನು ಕೂಡ ಕೊಟ್ಟ. ಆ ರೀತಿಯಲ್ಲಿ ಕುಲ ಸಂಕೇತ ಏನಿದೆ ಅವುಗಳನ್ನ ಅನುಷ್ಠಾನ ಮಾಡೋದ್ರಿಂದ ಲಾಭ ಏನಿದೆ ಅಂದ್ರೆ, ಯಾವ ಜೀವಿಗೆ ಮೇಲ್ಮೇಲೆ ಲೋಕಗಳ ಸುಖ ಬೇಕೋ ಆ ಲೋಕನೂ ಕೊಡ್ತಾನೆ. ಉಪನಿಷತ್ತದು ಹೇಳುತ್ತೆ, ಯಾರಿಗೆ ಸ್ವರ್ಗಲೋಕ ಬೇಕೋ, ಯಾರಿಗೆ ಆದಿತ್ಯ ಲೋಕ ಬೇಕೋ, ಯಾರಿಗೆ ಚಂದ್ರಲೋಕ ಬೇಕೋ ಕೊಡ್ತಾ ಕೊಡ್ತಾ ಹೋಗ್ತಾನೆ. ಮತ್ತೆ ಬರ್ತೀನಿ ಪ್ರಪಂಚಕ್ಕೆ ಬಾ ಸಂತೋಷ ಅಂತಾನೆ. ಇಲ್ಲ ನನಗೆ ನೀನೇ ಬೇಕು ಬಾ. ಹಾಗೆ ಅಂಥ ಒಂದು ಕುಲ ಸಂಕೇತ ಪಾಲಿನಿ ಅಂದಾಗ ಆ ಪರಬ್ರಹ್ಮ ವಸ್ತು ಆಯಾ ಜೀವಿಗಳು ಬಯಸುವ ಸಮಸ್ತವನ್ನ ಕೊಟ್ಟು ಕೊನೆಯಲ್ಲಿ ಇಹಲೋಕ ಪರಲೋಕ ಪರಪರಲೋಕಗಳ ಜೊತೆಯಲ್ಲಿ ಸಾಯುಜ್ಯದ ಒಂದು ನೆಲೆಯನ್ನು ಕೂಡ ಕರುಣಿಸುತ್ತೆ. ಅಷ್ಟೂ ತತ್ವವನ್ನ ನಾವಿಲ್ಲಿ ಕುಲ ಸಂಕೇತ ಪಾಲಿನಿ ಎಂಬ ನಾಮದಲ್ಲಿ ನೋಡ್ತೇವೆ. ಆದ್ರಿಂದ ಲಾಭ ಏನಪ್ಪಾ ಅಂದ್ರೆ ಎಲ್ಲ ಲಾಭ ಇದೆ. ಲಾಭದ ಪರಮ ತುಟ್ಟು ತುದಿಯ ಲಾಭವೂ ಕೂಡ ಇದೆ. ಆದ್ರಿಂದ ಕುಲ ಸಂಕೇತ ಪಾಲಿನಿ ಅಂದಾಗ ಯಾವ ಒಂದು ಪರತತ್ವ ಸ್ವರೂಪ ಲೋಕವನ್ನ ಸೃಷ್ಟಿ ಮಾಡಿ ಲೋಕವು ಚೆನ್ನಾಗಿರುವುದಕ್ಕೆ ನಿಯಮಗಳನ್ನ ಕೊಟ್ಟು ಆ ನಿಯಮಗಳನ್ನ ಅನುಷ್ಠಾನ ಮಾಡುವ ಪ್ರೇರಣೆಯನ್ನ ಕೊಟ್ಟು ಅನುಷ್ಠಾನ ಮಾಡದೇ ಇರುವವರನ್ನ ಬಡಿದು ಶಿಕ್ಷಿಸಿ ಈ ದಾರಿಯಲ್ಲಿ ಬಾ ಅಂತ ಹೊಡೆದಾಗ ಮಾತ್ರ ದೇವರು ಅಂತ ಅನ್ಕೊಳ್ತೇವೆ. ಹೊಡೆದಿದ್ದು ಯಾತಕ್ಕೆ? ಸರಿಯಾದ ದಾರಿಗೆ ಬರೋಕೆ. ಅದು ನಿನ್ನ ಒಳಿತಿಗೆ ಅಲ್ವೇ? ಅದನ್ನ ಅನ್ಕೊಳ್ಳಲ್ಲ ನಾವು. ಹಾಗೆ ಹೊಡೆದು ಸರಿಯಾದ ದಾರಿಗೆ ತಂದು ಅವರ ಒಳ ಹೊರ ಔನ್ನತ್ಯವನ್ನ ಕಾಪಾಡಿ ಈ ಲೋಕ ಪರಲೋಕದ ಸುಖಗಳನ್ನ ಕೊಟ್ಟು ಆ ನಂತರದಲ್ಲಿ ತನ್ನದೇ ಧಾಮವನ್ನ ಕೊಡುವಂತ ಒಂದು ಪರಮ ಕಾರುಣ್ಯ ಭಾವ ಏನಿದೆ ಅದೇ ಕುಲ ಸಂಕೇತ ಪಾಲಿನಿ. ಮತ್ತೆ ಈ ಕುಲ ಅಂದಾಗ ನಾವು ಹಿಂದೆ ನೋಡ್ಕೊಂಡ್ವು ಸಮೂಹ ಅಂತ. ಆ ಸಮೂಹಗಳಲ್ಲಿ ಶರೀರದ ಒಳಗೆ ಅನೇಕ ಸಮೂಹಗಳಿದೆ. ಅದರ ಜೊತೆಯಲ್ಲಿ ನಾವು ಗಮನಿಸಿದ ಚಕ್ರಗಳ ಸಮೂಹ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಹೀಗೆ ಆ ಹಂತಗಳು ಏನಿದೆ ಆ ಹಂತಗಳ ಸಮೂಹ ಇದೆ. ಆಯಾ ಹಂತಗಳಲ್ಲಿ ಇರುವಂತ ಒಂದು ಧರ್ಮ ಇದೆ. ಮೂಲಾಧಾರದ ಧರ್ಮ, ಹಾಗೆ ಸ್ವಾಧಿಷ್ಠಾನದ ಧರ್ಮ, ಒಂದು ಪೃಥ್ವಿ ತತ್ವ, ಒಂದು ಜಲತತ್ವ, ಒಂದು ಅಗ್ನಿ ತತ್ವ. ಆಯಾಯ ತತ್ವಗಳಿಗೆ ಸಂಬಂಧಪಟ್ಟಂತ ಒಂದು ಶಕ್ತಿ, ಆ ಚಟುವಟಿಕೆ. ಮೂಲಾಧಾರ ಎಂಬುದು ಪೃಥ್ವಿ ತತ್ವ. ಹಾಗೆ ಆ ಪೃಥ್ವಿ, ಅಪ್, ತೇಜ ಈ ರೀತಿಯ ತತ್ವಗಳಿಗೆ ಸಂಬಂಧಪಟ್ಟಂತ ಧರ್ಮಗಳನ್ನು ಕೂಡ ಪಾಲಿಸುವವಳು ಅನ್ನುವುದಾಗಿ ಈಗ ಮತ್ತೊಂದು ಅರ್ಥವನ್ನ ನಾವು ನೋಡಬಹುದು. ಅಂದ್ರೆ ಮೂಲಾಧಾರಾದಿ ಚಕ್ರಗಳೇನಿದೆ ಆ ಚಕ್ರಗಳಿಗೆ ಸಂಬಂಧಪಟ್ಟ ತತ್ವಗಳು, ಪೃಥ್ವಿ, ಅಪ್, ತೇಜೋ ಇತ್ಯಾದಿ ತತ್ವಗಳೇನಿದೆ ಆ ತತ್ವಗಳ ಧರ್ಮ ಏನಿದೆ ಅವುಗಳ ಸಂರಕ್ಷಣೆಯನ್ನ ಮಾಡುವವಳು. ಅದು ಕುಲ ಸಂಕೇತ ಪಾಲಿನಿ ಎಂಬುದಾಗಿ ಮತ್ತೊಂದು ಅರ್ಥವಾಗಿ ನಾವು ಪರಿಭಾವಿಸಬಹುದಾದದ್ದು. ಇನ್ನು ಆ ರೀತಿ ಆ ಚಕ್ರಗಳಿದೆಯಲ್ಲ
ಆ ಚಕ್ರಗಳ ಅನುಷ್ಠಾನ ಮಾಡುವಾಗ ಪ್ರತಿಯೊಂದು ಚಕ್ರಕ್ಕೆ ಒಂದು ಅಧಿದೇವತೆ. ಈಗ ನಾವು ಹೇಳಿದ್ವಿ ಮೂಲಾಧಾರಕ್ಕೆ ಅಧಿದೇವತೆಯಾಗಿ ಪೃಥ್ವಿ ಇರಬಹುದು. ಆ ಅಧಿದೇವತೆಯ ಜೊತೆಯಲ್ಲಿ ಪ್ರತಿಯೊಂದು ಚಕ್ರದಲ್ಲಿ ನಿತ್ಯ ಷೋಡಶ ದೇವತೆಯರಿದ್ದಾರೆ, ಹಾಗೆ ಮುದ್ರಾ ದೇವತೆಗಳಿದ್ದಾರೆ. ಹಾಗೆ ಒಂದೊಂದು ಚಕ್ರ ಒಂದೊಂದು ಇದನ್ನ ತೋರಿಸುತ್ತೆ. ಏನಂತ? ತ್ರೈಲೋಕ್ಯ ಮೋಹನ, ಹಾಗೆ ಸರ್ವ ಸಂಕ್ಷೋಭಣ, ಸರ್ವ ಪರಿಪೂರಕ, ಸರ್ವರೋಗ ನಿವಾರಕ, ಸರ್ವರೋಗ ಹರ. ಹೀಗೆ ಯಾವ ಯಾವ ಒಂದು ದೇವತೆಗಳಿದ್ದಾರೆ ಆ ದೇವತೆಗಳು 6 ಚಕ್ರಗಳು ಏನು ವ್ಯಾಪಿಸಿಕೊಂಡಿದೆ ಅದನ್ನ ಕೂಡ ಅದು ತೋರಿಸುತ್ತೆ. ಆದ್ರಿಂದ ಮೊದಲಿಗೆ ಏನು ಕುಲ ಚಕ್ರಗಳು, ಆ ಚಕ್ರಗಳ ಅಧಿದೇವತೆಗಳು, ಕುಲ ಅಂದ್ರೆ ಚಕ್ರಗಳು, ಚಕ್ರಗಳ ಅಧಿದೇವತೆಗಳು, ಆ ಚಕ್ರಗಳ ಅಧಿದೇವತೆಗಳು ವಾಸ ಮಾಡುವ ಮನೆ, ಅಲ್ಲಿ ಎಷ್ಟು ದಳ ಇದೆ, ಎಷ್ಟು ದಳದ ಕಮಲ ಇದೆ, ಅದು ಆ ದಳದಲ್ಲಿ ಉತ್ಪತ್ತಿಯಾಗುವ ಅಕ್ಷರ, ಇದಿಷ್ಟು ಸೇರಿದಾಗ ಕುಲ ಸಂಕೇತ. ಇದು ಮೂರನೆಯದಾಗಿ ನಾವು ನೋಡುವಂಥದ್ದು. ಕುಲ ಅಂದಾಗ ಚಕ್ರಗಳು, ಆ ಚಕ್ರಗಳಲ್ಲಿರುವಂಥ ಅಧಿದೇವತೆಗಳು, ಆ ಅಧಿದೇವತೆಗಳು ವಾಸ ಮಾಡುವಂಥ ಪದ್ಮಗಳು, ಆ ಪದ್ಮಗಳಲ್ಲಿ ಇರುವ ದಳಗಳು, ದಳಗಳಿಗೆ ಸಂಬಂಧಪಟ್ಟ ಅಕ್ಷರಗಳು, ಅವುಗಳಿಂದ ಬರುವಂತ ಮಂತ್ರ ಇತ್ಯಾದಿಗಳು ಮುಂದಕ್ಕೆ. ಇವುಗಳನ್ನ ನಿಯಮನ ಮಾಡಿ ಇವುಗಳನ್ನ ಪಾಲಿಸುವಂಥವಳು, ಆಗ ಕುಲ ಸಂಕೇತ ಪಾಲಿನಿ ಎಂಬುದಾಗಿ ಮೂರನೆಯ ರೀತಿಯಲ್ಲಿ ನಾವು ಅರ್ಥ ನೋಡ್ತೇವೆ. ನಾಲ್ಕನೆಯದಾಗಿ ಸಂಕೇತವನ್ನ 3 ರೀತಿಯಲ್ಲಿ ಹೇಳ್ತಾರೆ. ಒಂದು ಚಕ್ರ, ಮತ್ತೊಂದು ಮಂತ್ರ, ಇನ್ನೊಂದು ಪೂಜಾ. ಸಂಕೇತ 3 ವಿಧವಾಗಿ, ಅಂದ್ರೆ ಚಕ್ರ ಸಂಕೇತ, ಮಂತ್ರ ಸಂಕೇತ, ಪೂಜಾ ಸಂಕೇತ. ಹೀಗೆ ಕುಲದಲ್ಲಿ, ಕುಲ ಅಂದಾಗ ಗುಂಪು ಅಂತ ಇಟ್ಕೊಂಡ್ಮೇಲೆ, ಅಥವಾ ಮನೆಗೆ ಅಂದ್ರೆ ಒಂದು ಸಂಪ್ರದಾಯ ಅಂತ ಇಟ್ಕೊಂಡ್ಮೇಲೆ ಅದರಲ್ಲಿ ಬರುವಂತ ಚಕ್ರವನ್ನ, ಅದರಲ್ಲಿ ಬರುವ ಮಂತ್ರವನ್ನ, ಅದಕ್ಕೆ ಸಂಬಂಧಪಟ್ಟ ಪೂಜಾ ವಿಧಿವಿಧಾನಗಳನ್ನ, ಈ ಎಲ್ಲವನ್ನು ಕೂಡ ಯಾರು ಪಾಲಿಸ್ತಾಳೆ ಅವಳು ಕುಲ ಸಂಕೇತ ಪಾಲಿನಿ. ಹಾಗಾಗಿ ಮೊದಲಿಗೆ ನಮ್ಮ ಶರೀರದಲ್ಲಿರುವಂಥ ಚಕ್ರಗಳು, ಶರೀರದಲ್ಲಿರುವ ಚಕ್ರಗಳಿಗೆ ಅಧಿದೇವತೆಗಳಾದಂಥ ಷೋಡಶ ನಿತ್ಯ ದೇವತೆಗಳು, ಮುದ್ರಾ ದೇವತೆಗಳು, ಹಾಗೆ ಇದು ಷಟ್ಚಕ್ರಗಳಲ್ಲಿ ಇರುವಂತಹ ಸರ್ವ ಮೋಹನ ಇತ್ಯಾದಿಯಾದಂಥ ಸರ್ವರೋಗಹರ, ಸರ್ವ ಸಂಕ್ಷೋಭಣ, ಈ ರೀತಿಯಾಗಿರುವಂಥ ಚಕ್ರಗಳ ಅಧಿದೇವತೆಗಳು. ಒಂದೊಂದರಲ್ಲಿ ಅನೇಕ ಅಧಿದೇವತೆಗಳಿದ್ದಾರೆ. ಅದೇ ಖಡ್ಗಮಾಲ ಅನ್ನುವ ಸ್ತೋತ್ರದಲ್ಲಿ ಬರುತ್ತೆ, ಒಂದೊಂದು ಚಕ್ರದಲ್ಲಿ ಯಾವ್ಯಾವ ಅಧಿದೇವತೆಗಳಿದ್ದಾರೆ ಅನ್ನೋದು. ನಾವು ಪ್ರತಿ ಮುಂದೆ ನಾಮಗಳು ವಿಸ್ತಾರ ಆಗುತ್ತಲ್ಲ ಅವಾಗ ಅದನ್ನು ನೋಡ್ಬೋದು. ಹಾಗೆ ಆ ಅಧಿದೇವತೆಗಳು ಅಲ್ಲಿರುವಂತ ಇದೆಲ್ಲ, ಮತ್ತೆ ಪ್ರತಿಯೊಂದು ದೇವತೆಗೆ ಒಂದೊಂದು ಧರ್ಮ ಇದೆ, ಒಂದೊಂದು ಕರ್ತವ್ಯ ಇದೆ. ಅವುಗಳನ್ನ ಯಾರು ಪಾಲಿಸ್ತಾಳೆ ಅದನ್ನ ಕುಲ ಸಂಕೇತ ಪಾಲಿನಿ ಅಂತ ಕರೀತಾರೆ. ಇಷ್ಟು ಮನಸ್ಸಿಗೆ ಬಂದ್ರೆ ಮೊದಲು ಏನು ಚಕ್ರಗಳು, ಶರೀರ, ಚಕ್ರಗಳಿಗೆ ಸಂಬಂಧಪಟ್ಟ ಅಧಿದೇವತೆಗಳು, ಅಧಿದೇವತೆಗಳ ನಿವಾಸ ಸ್ಥಾನವಾದ ಪದ್ಮಗಳು, ಪದ್ಮದ ದಳಗಳು, ದಳಗಳಲ್ಲಿರುವ ಅಕ್ಷರಗಳು. ಒಂದೊಂದು ಈಗ ಮೂಲಾಧಾರದಲ್ಲಿರುವುದು 4 ದಳ, 4 ದಳಕ್ಕೆ ಬರುವಂತಹ ಅಕ್ಷರಗಳು ವ ಶ ಶ ಸ, ಈ 4 ಅಕ್ಷರ. ಅಲ್ಲಿಂದ ಮುಂದಕ್ಕೆ ಬರುವಂತಹ ಚಕ್ರದಲ್ಲಿ 6 ಅಕ್ಷರ, ಅಲ್ಲಿ 6 ದಳ. ಅಲ್ಲಿರುವುದೇನು? ಲಾ ಇಂದ ಹಿಂದಕ್ಕೆ ಹೋದ್ರೆ ಲಾ ಆದ್ಮೇಲೆ ಮ, ಥ, ಪ, ಬ, ಹಾಗೆ ಅಲ್ಲಿನ ಯಾರ ಸೇರ್ಕೊಂಡು ಈ ರೀತಿಯಾಗಿ ಅಲ್ಲಿ 6 ಅಕ್ಷರಗಳು. ಈ ರೀತಿ ಒಂದೊಂದು ದಳದಲ್ಲಿ ಒಂದೊಂದು ಕಮಲದಲ್ಲಿ ಇಷ್ಟು ದಳ, ಕೊನೆಗೆ ವಿಶುದ್ಧಿಗೆ ಬಂದಾಗ 16 ದಳ. 16 ದಳದಲ್ಲಿ ನಿತ್ಯ ಷೋಡಶಿಯರು ಅಂದ್ವಲ್ಲ, 16 ಸ್ವರ ಅಂದ್ರೆ ಅ ಈ ಅಂತ ನಾವೇನ್ ನೋಡ್ತೇವೆ, ಆ ಅಕ್ಷರಗಳು. ಹಾಗಾಗಿ ಅದಕ್ಕೆ ನಾವು ಮೊದಲು ನೋಡಿದ್ವು ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ. ಆ ರೀತಿ ಪ್ರತಿಯೊಂದು ಅಕ್ಷರವೂ ಕೂಡ ಒಂದೊಂದು ದಳಕ್ಕೆ ಸಂಬಂಧಪಟ್ಟು, ಒಂದೊಂದು ಕಮಲಕ್ಕೆ ಸಂಬಂಧಪಟ್ಟು ಅಲ್ಲಿನ ಅನುಭವವನ್ನ ಕೊಡುವಂಥದ್ದಾದ್ರಿಂದ ಆ ಎಲ್ಲವನ್ನ ಪಾಲಿಸುವವಳು ಕುಲ ಸಂಕೇತ ಪಾಲಿನಿ. ಈಗ ಮುಂದಿನ ನಾಮ ಕುಲಾಂಗನ.
ಅಂಗನ ಅಂದ್ರೆ ಸ್ತ್ರೀ, ಕುಲ ಅಂದ್ರೆ ಕುಲ ಅಂದ್ರೆ ಕುಲಕ್ಕೆ ಸಂಬಂಧಪಟ್ಟ ಸ್ತ್ರೀ ಅಥವಾ ಕುಲಸ್ತ್ರೀ. ಸಾಧಾರಣವಾಗಿ ಕುಲಸ್ತ್ರೀ ಅಂತ ಸಂಸ್ಕೃತದಲ್ಲಿ ಹೇಳಿದರೆ ಪತಿವ್ರತ ಸ್ತ್ರೀ ಅನ್ನುವ ಅರ್ಥ ಮತ್ತೆ ಮರ್ಯಾದಾವಂತಳು ಅನ್ನುವ ಅರ್ಥವನ್ನ ಹೇಳುತ್ತೆ ಕುಲಸ್ತ್ರೀ ಅನ್ನುವುದು. ಮತ್ತೆ ನಾವು ಆರಂಭದಿಂದ ನೋಡಿಕೊಂಡಿರುವಂತೆ ಸ್ತ್ರೀ ಅನ್ನುವುದು ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸ್ತ್ರೀ ಅನ್ನುವುದು ಅಂದ್ರೆ ಶರೀರ ಅಂದ್ರೆ ಶರೀರದ ಆಕಾರ, ಪ್ರತಿಯೊಂದು ಶರೀರವೂ ಕೂಡ ಸ್ತ್ರೀ. ಆ ಸ್ತ್ರೀ ಧರ್ಮ ಏನಾಗಿರ್ಬೇಕು ಅಂದ್ರೆ ಈ ಶರೀರದ ಧರ್ಮ ಏನಾಗಿರ್ಬೇಕು? ಶರೀರದ ಧರ್ಮ ಏನಾಗಿರ್ಬೇಕು? ಒಳಗಿರುವ ತತ್ವವನ್ನ ರಕ್ಷಿಸೋದಕ್ಕೆ ತಾನೇ ಈ ಕವಚ ಇದೆ. ಮನೆಯಲ್ಲಿ ಹಣ್ಣಿದೆ, ಹಣ್ಣಿಗೆ ಕವಚ ಚರ್ಮ ಇದೆಯಲ್ಲ, ಅದ್ಯಾಕ್ ಬೇಕು? ಹಣ್ಣಿದ್ರೆ ಸಾಕಲ್ವಾ? ನಾವು ಹಣ್ಣು ಹೇಗೂ ಬಿಸಾಕ್ತಿರ್ತಾನೆ, ಅಯ್ಯೋ ಸಿಪ್ಪೆ ಹೇಗೂ ಬಿಸಾಕ್ತಿರ್ತಾನೆ, ಸಿಪ್ಪೆ ಯಾಕೆ ಬೇಕು? ಆಗತ್ತಾ ಅದು? ಸಿಪ್ಪೆ ಇಲ್ಲದೆ ಹಣ್ಣು ಅನ್ನೋದು ಸಾಧ್ಯನಾ? ಹಾಗಾದ್ರೆ ಹಣ್ಣಿಗೆ ಸಿಪ್ಪೆ ಯಾಕೆ? ಸಿಪ್ಪೆ ಹಣ್ಣಿನ ಧರ್ಮ ರಕ್ಷಣೆ ಮಾಡಕ್ಕೆ. ಹಣ್ಣು ಅದರ ಸ್ವರೂಪ ಏನಿದೆ, ಅದರ ಮಾಧುರ್ಯ ಏನಿದೆ, ಅದರ ಗುಣ ಅಂದ್ರೆ ನಮ್ಮ ಶರೀರಕ್ಕೆ ಕೊಡಬೇಕಾದ್ದು ಅದು ಸತ್ವವನ್ನೇ ಕೊಡುತ್ತೋ, ರಜಸ್ಸನ್ನೇ ಕೊಡುತ್ತೋ, ಹಾಗೆ ನಮಗೆ ಐರನ್ ಕೊಡುತ್ತೋ, ಫಾಸ್ಫರಸ್ ಕೊಡುತ್ತೋ, ಏನ್ ಕೊಡುತ್ತೋ, ಪೊಟ್ಯಾಷಿಯಂ ಕೊಡುತ್ತೋ, ಅದರ ಧರ್ಮ ಅದೇನೋ ಇದೆಯಲ್ಲ, ಅದನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಆ ಕವಚ ಅಂತ ಇರೋದು. ಹಾಗೆ ಈ ಶರೀರ ಅನ್ನುವುದು ಒಂದು ಕವಚ. ಈ ಶರೀರದ ಕೆಲಸ ಏನು? ಒಳಗಿರುವ ಅಮೃತ ಫಲ ಇದೆಯಲ್ಲ, ಆ ಅಮೃತ ಫಲವನ್ನ ಅದು ರಕ್ಷಿಸಬೇಕು. ಅದಕ್ಕೋಸ್ಕರನೇ ಇಷ್ಟು ರಾಶಿ ಕವಚಗಳು, ಒಂದಿಲ್ಲ. ಈ ಎಲ್ಲವೂ ಕೂಡ ಆದ್ರಿಂದ ನಮ್ಮಲ್ಲಿ ಮಂತ್ರ ಹೇಳುವಾಗ ತಪ್ ಚರ್ಮಮಾಗುಂ ಸರುಧಿರಮೇದೋ ಮಜ್ಜಾ ಸ್ನಾಯವೋ ಸ್ಥೀನಿಮೇ ಶುದ್ಧ್ಯಂತಾಂಜ್ಯೋತಿರಹಂ. ನಾನು ಎಂಬುದು ಯಾವುದದು? ಜ್ಯೋತಿ. ಜ್ಯೋತಿರಹಂ ನಾನು. ವಿರಜಾ ವಿಪಾಪ್ಮ ಭೂಯ ಸದ್ಗಸ್ವಾಹ. ನನ್ನ ಒಂದು ನೆಲೆ ಏನಾಗಿದೆ? ಆ ಜ್ಯೋತಿ ಸ್ವರೂಪವಾದ ನನ್ನ ನೆಲೆಗೆ ಇವೆಲ್ಲ ಕವಚಗಳಾಗಿದೆ. ಈ ಕವಚಗಳು ಯಾಕಿದೆ? ಹೇಗೆ? ಹಣ್ಣಿನ ಧರ್ಮವನ್ನ ಕಾಪಾಡುವುದಕ್ಕೆ ಚರ್ಮ ಇದೆ. ಹಾಗೆ ಮರಕ್ಕೆ ತೊಗಟೆ ಯಾಕಿದೆ? ಮರದ ಒಳ ಬೀಜವನ್ನ ಕಾಪಾಡಬೇಕು. ಮರದ ಬೀಜದ ರಸ ಹೋಗ್ಬಿಟ್ರೆ ಮರ ಬತ್ ಹೋಗುತ್ತೆ. ಮರ ಒಣಗೋದ್ರೆ ಮರ ಎಲ್ಲಿ ಉಳಿಯುತ್ತೆ? ಮರದ ಬೇರೆಲ್ಲಿ ಉಳಿಯುತ್ತೆ? ಆದ್ದರಿಂದ ಅಲ್ಲಿಗೆ ನೋಡಿ, ಆ ಕವಚಕ್ಕೆ ಎಷ್ಟು ಪ್ರಾಶಸ್ತ್ಯ ಇದೆ. ಅದು ಕವಚ ಪ್ರಯೋಜನ ಇಲ್ಲ ಅಲ್ಲ. ಆದ್ರಿಂದ ಈಗ ಕುಲಾಂಗನ ಅಂದಾಗ, ಕುಲ ಅನ್ನುವುದನ್ನ ನಾವು ಶರೀರವಾಗಿ ತಗೊಂಡ್ರೆ ಅಲ್ಲ, ಹೇಳ್ಕೊಂಡಿದ್ದೇವೆ. ಆ ಕುಲದ ಅಂಗನೆ ಒಳಗಡೆ ಯಾರಿದ್ದಾಳೆ? ಪರತತ್ವ ಎಂಬುದು ಏನಿದೆ ಅದನ್ನ ಪಾಲಿಸೋದು, ಪೋಷಿಸೋದು ಇದರ ಕೆಲಸ ತಾನೆ. ಅದು ಅಂದ್ರೆ ಏನರ್ಥ ಆಯ್ತು? ಇದನ್ನ ತೆರೆದಿಟ್ಟು ಬಿಡಬಾರ್ದು. ಇಡಕ್ಕಾಗುತ್ತೋ ಹೋಗ್ಲಿ? ಒಳಗಿರುವ ಜ್ಯೋತಿ ತತ್ವವನ್ನ ತೆರೆದಿಡಕ್ ಬರಲ್ಲ. ಆದ್ರಿಂದ ಅದು ಏನಾಗಿರ್ಬೇಕದು? ಪ್ರೊಟೆಕ್ಟಿವ್ ಆಗೇ ಇರಬೇಕು, ರಕ್ಷಿತವಾಗೇ ಇರಬೇಕು, ಕವಚವಾಗೇ ಅದು ಇರಬೇಕು. ಅದೇನ್ ಮಾಡ್ಬೇಕು? ಹಾಗಾದ್ರೆ ಆಸ್ವಾದಿಸ್ಬೇಕಷ್ಟೇ. ಅದನ್ನ ಆ ಅಮೃತವನ್ನ ಆಸ್ವಾದಿಸಬೇಕೇ ಹೊರತು ಅದು ಬಿಚ್ಚಿ ತೆರೆದು ಇಡುವಂಥದ್ದಲ್ಲ. ಆದ್ದರಿಂದಲೇ ಕುಲಸ್ತ್ರೀ ಅಂದಾಗ ಯಾವ ಅರ್ಥ ಇದೆ? ಒಳಗಿರುವ ಪರತತ್ವದ ಧರ್ಮವನ್ನ ಕಾಯ್ದಿಡುವವಳು ಅನ್ನುವ ಅರ್ಥ. ಒಳಗಿರುವ ಪರತತ್ವದ ಧರ್ಮವನ್ನ ಕಾಯ್ದಿಡುವವಳು ಅಂದಾಗ ನಾವು ಮನೆಯನ್ನೇ ಇಟ್ಕೊಂಡ್ರೆ, ಇಷ್ಟು ದೀರ್ಘಕಾಲ ನಾವು ಓದಿದ್ರಿಂದ ಹೇಳ್ಕೊಂಡು ಬಂದಿದ್ದೇವೆ, ಮನೆಗೆ ಒಂದು ಧರ್ಮ ಇದೆ. ಮನೆ ಅನ್ನುವುದಕ್ಕೆ ಒಂದು ಸಂಪ್ರದಾಯ ಏನಿದೆ, ಆ ಸಂಪ್ರದಾಯ, ಅದರ ಅನುಷ್ಠಾನ ಎಲ್ಲ ಯಾರಿಗೆ ಸೇರಿದ್ದು? ಮನೆಯ ಗೃಹಿಣಿಗೆ ಸೇರಿದ್ದು. ಆದ್ದರಿಂದ ಆ ಎಲ್ಲವನ್ನ ಅವಳು ರಕ್ಷಿಸಿದಾಗ ಯಾರು ರಕ್ಷಿತರಾಗ್ತಾರೆ? ಅವಳು ಮಾತ್ರನಾ? ಇಲ್ಲ, ಅವಳ ಇಡೀ ಮನೆ ರಕ್ಷಿತವಾಗುತ್ತೆ. ಅವಳ ಮನೆಯಲ್ಲಿರುವ ಪ್ರತಿ ಪ್ರಜೆ ರಕ್ಷಿತನಾಗ್ತಾನೆ. ಅವನು ಮುದುಕ ಮಾವ ಇರಬಹುದು, ಮಾವನ ತಂದೆ ಇರಬಹುದು, ಅಥವಾ ಮರಿಮಕ್ಕಳಿರಬಹುದು, ಮರಿಮಕ್ಕಳ ಮುಂದಿನ ಪೀಳಿಗೆನೂ ಇರಬಹುದು. ಆ ಒಬ್ಬ ಗೃಹಿಣಿಯಾದವಳು, ಕುಲಾಂಗನೆಯಾದವಳು ಕುಲವನ್ನು ರಕ್ಷಿಸಿದರೆ ಇಡೀ ಕುಲದ ರಕ್ಷಣೆಯಾಗತ್ತೆ. ಆದ್ರಿಂದ ಅವಳನ್ನ ಕುಲಾಂಗನ ಅಂತ ಕರೀತಾರೆ. ಆದ್ದರಿಂದ ಅಲ್ಲಿಗೆ ಅರ್ಥ ಏನಾಯ್ತು? ಕುಲಸ್ತ್ರೀಯಾದವಳು ಕುಲಕ್ಕೆ ಸಂಬಂಧಪಟ್ಟ ಸರ್ವ ಕರ್ತವ್ಯಗಳ ನಿರ್ವಹಣೆಯನ್ನ ಮಾಡಿದರೆ ಅದು ಸಮಸ್ತ ಕುಲವನ್ನ ರಕ್ಷಿಸುತ್ತೆ. ಕುಲಗತರಾಗಿರುವಂತ ಸಕಲ ಪ್ರಜೆಗಳನ್ನ
ಕುಲಗತವಾದ ಸಕಲ ಧರ್ಮಗಳನ್ನ, ಕುಲಗತವಾದ ಸಕಲ ಆಚಾರವನ್ನ, ಕುಲಗತವಾದಂತಹ ಸಕಲ ಅನುಭವಗಳನ್ನ ಅದು ರಕ್ಷಿಸಿ ಕಾಪಿಟ್ಟು ಲೋಕ ಮುಂದುವರಿಯುವುದಕ್ಕೆ ಸಹಕಾರಿಯಾಗತ್ತೆ. ಅಷ್ಟು ಜವಾಬ್ದಾರಿ ಒಬ್ಬ ಗೃಹಿಣಿಯದು. ಅಂಥ ಗೃಹಿಣಿತನವನ್ನ ಬಿಟ್ಟು ನಾವು ಬೇರೆ ಏನನ್ನೋ ಯೋಚನೆ ಮಾಡ್ಕೊಳ್ತೇವಲ್ಲ, ಅದರಿಂದ ನಷ್ಟ ಯಾರಿಗಾಗಿದ್ದು? ನನಗೊಬ್ಬಳಿಗೆ ಅಲ್ಲ, ಇಡೀ ಕುಟುಂಬಕ್ಕಷ್ಟೇ ಅಲ್ಲ, ಸಮಾಜಕ್ಕೆ, ಇಡೀ ಸಮಾಜಕ್ಕಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ. ಇವತ್ತು ನಾವು ಅದನ್ನು ನೋಡ್ತಾ ಇದ್ದೇವೆ. ಒಂದೇ ಮನೆ ಇರಬಹುದು, ಆದರೆ ಆಗ್ತಾ ಇರುವ ಹಾನಿ. ಆದ್ರಿಂದ ಕುಲಾಂಗನ ಸ್ವರೂಪದಲ್ಲಿ ದೇವಿ ತಾನಿದ್ದುಕೊಂಡು ಆ ತತ್ವಾನುಷ್ಠಾನವನ್ನ ಲೋಕಕ್ಕೆ ನೀಡಿದ್ದಾಳೆ. ಅವಳು ಬರೀ ಬಾಯಿನಲ್ಲಿ ಉಪದೇಶ ಮಾಡ್ತಾ ಇಲ್ಲ, ಅದನ್ನ ತಾನು ತೋರಿಸ್ತಾ ಇದ್ದಾಳೆ ಅನ್ನುವುದನ್ನ ಈ ಕುಲಾಂಗನ ಎಂಬ ಶಬ್ದದಲ್ಲಿ ನಾವು ನೋಡ್ತೇವೆ. ಇನ್ನು ಮೊದಲಿಂದ ಹೇಳಿಕೊಂಡು ಬಂದಂತೆ ಕುಲ ಎಂಬುದನ್ನ ಶರೀರವಾಗಿ ಭಾವಿಸಿ ಶರೀರಗತವಾದ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಾದಿ ಚಕ್ರಗಳನ್ನ ಭಾವಿಸ್ತಾ ಬಂದ್ರೆ ಆ ಎಲ್ಲ ಚಕ್ರಗಳಿಂದ ಗಮ್ಯವಾಗಿರುವಂಥದ್ದು ಯಾವುದು? ಸಹಸ್ರಾರ. ಆ ಸಹಸ್ರಾರದ ಒಳಗೆ ಇರುವಂಥದ್ದು ಏನಿದೆ? ಆ ಪರಂಜ್ಯೋತಿಯ ಪರಾಮೃತ ಸ್ವರೂಪ. ಆ ಅಮೃತ ಸ್ವರೂಪ ಅದು ಸುರಕ್ಷಿತವಾಗಿದ್ದು, ಕೇವಲ ಅನುಭವ ವೇದ್ಯವಾಗಿದ್ದು, ಆ ಆನಂದಾನುಭೂತಿ, ಅಮೃತಾನುಭೂತಿ ಅದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ ಅನ್ನುವ ನೆಲೆಯಲ್ಲಿ ಜನರ ಮಾತಿಗೆ ನಿಲುಕುವಂಥದ್ದಲ್ಲ, ಜನರು ಮನಸ್ಸಿನಿಂದ ಹೇಳುವಂಥದ್ದಲ್ಲ, ಕೇವಲ ಅಂತರಂಗದ ಅನುಭೂತಿ ಮಾತ್ರ. ಇದನ್ನ ತಾನೇ ಗೃಹವಾರ್ತೆ ಅಂತ ಹೇಳ್ತಾರೆ. ಗೃಹವಾರ್ತೆ ಮಕ್ಕಳ ಬಾಯಿಗೆ ಬಿದ್ದರೆ ಅಂತ ಗಾದೆ ಇದೆ. ಗೃಹವಾರ್ತೆ ಅನ್ನುವುದು ಹಾಗಲ್ಲ. ಅದು ಎಲ್ಲಿರಬೇಕು? ಒಳಗೆ ಇರಬೇಕು. ಅದು ಅಲ್ಲಿಗೆ ಸೀಮಿತ ಆಗಿರಬೇಕು. ಅಂಥ ಒಂದು ತತ್ವವನ್ನ ಕುಲಾಂಗನ ಎಂಬ ನಾಮ ತೋರಿಸ್ತಾ ಇದೆ. ಆದ್ರಿಂದ ಆ ಪುರುಷ ತತ್ವದ ಅನುಭೂತಿ, ಆ ಪುರುಷ ಪರಮತತ್ವದ ಆನಂದಾಮೃತ ರಸಾಸ್ವಾದವನ್ನ ಅನುಭವಿಸುವುದಕ್ಕೆ ಬೇಕಾದ ಒಂದು ಶಾರೀರಿಕ ಭೌತಿಕ ಧರ್ಮ ಏನಿದೆ ಅದನ್ನ ತೋರಿಸ್ತಾ ಇರುವಂಥದ್ದು ಕುಲಾಂಗನ. ಇನ್ನು ಈಗ ನಾವು ಹೇಳಿದಂತೆ ಅಂತರಂಗ ಅನುಭೂತಿಯನ್ನ ಅನುಭವಿಸುವಾಗ ಒಂದು ಶಾಂಭವಿ ಅನ್ನುವ ಮುದ್ರೆಯನ್ನ ಹೇಳ್ತಾರೆ. ಆ ಶಾಂಭವಿ ಮುದ್ರೆಯನ್ನ ನೀವುಗಳು ಕೇಳಿರ್ತೀರಿ. ಈ ಕಣ್ಣು, ಈ ಮೂಗಿನ ಎರಡೂ ಕಣ್ಣು ಹೀಗೆ ಆ ಮೂಗಿನ ತುದಿಯನ್ನ ನೋಡ್ತಾ ಇದ್ರೆ ಆ ಮುದ್ರೆಗೆ ಶಾಂಭವಿ ಮುದ್ರಾ ಅಂತ ಹೇಳ್ತಾರೆ. ಅದು ನಮಗೆ ಯೋಗ ಉಪನಿಷತ್ತುಗಳು ಅಂತ ಅನೇಕ ಉಪನಿಷತ್ತಿದೆ. ಅವುಗಳಲ್ಲಿ ಅದನ್ನ ವರ್ಣಿಸ್ತಾರೆ. ಈ ಎರಡೂ ಕಣ್ಣನ್ನ ಈ ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸಬೇಕು, ಎರಡೂ ಕಣ್ಣಿನ ಗುಡ್ಡೆಯನ್ನ. ಹಾಗೆ ನೀವು ಸ್ವಾಮಿ ವಿವೇಕಾನಂದರ ಚಿತ್ರವನ್ನ ನೋಡಿರ್ತೀರಿ, ಆ ತರ ಇಟ್ಟಿರ್ತಾರೆ. ಆ ರೀತಿಯಲ್ಲಿ ಇರುವಂತಹ ಒಂದು ಮುದ್ರೆ ಅದು ನಮಗೆ ಒಂದು ಕ್ಷಣ ನಿಲ್ಲಲ್ಲ, ಕಣ್ಣು ಚಲಿಸಿಬಿಡುತ್ತೆ. ಹಾಗಾಗದೆ ಅಲ್ಲೇ ಇರುವಂತ ಒಂದು ಮುದ್ರೆ ಅದು ಏನನ್ನ ತೋರಿಸುತ್ತೆ? ಒಳಗಿರುವ ತತ್ವದ ಕಡೆಗೆ ನಮ್ಮನ್ನ ಕರೆದೊಯ್ಯುತ್ತೆ. ಆ ಒಂದು ಶಾಂಭವಿ ಮುದ್ರೆಗೆ ಕುಲಾಂಗನ ಎಂಬುದಾಗಿ ಹೆಸರು ಅಂತ ಉಪನಿಷತ್ತು ಹೇಳುತ್ತೆ. ಆ ಶಾಂಭವಿ ಮುದ್ರೆ ಏನನ್ನು ತೋರಿಸುತ್ತೆ? ಅದು ಕೂಡ ಅಂತರಂಗದ ತತ್ವವನ್ನ ಹೊಂದುವ ಅನುಷ್ಠಾನವನ್ನೇ ಬೋಧಿಸೋದ್ರಿಂದ ಕುಲಾಂಗನ ಎಂಬುದಕ್ಕೆ ಅದು ಈಗ ನಾವು ಹೇಳ್ಕೊಂಡ ಮಾತಿಗೆ ಪೂರಕ ಆಗುತ್ತೆ. ಮತ್ತೆ ಅನ್ಯಾಸ್ತು ಸಕಲಾ ವಿದ್ಯಾ, ಪ್ರಪಂಚದಲ್ಲಿ ನಾವು ಕಲಿಯುವಂತ ಏನೇನು ವಿದ್ಯೆಗಳಿದೆ, ಇದು ಈಶಾವಾಸ್ಯ ಉಪನಿಷತ್ತು ಹೇಳುವಂತ ಮಾತು ಏನು? ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ, ಅನ್ಯದೇವಾಹು ವಿದ್ಯೆಯ ಅನ್ಯದಾಹು ಅವಿದ್ಯೆಯ. ವಿದ್ಯೆಯಿಂದನೂ ಲಾಭ ಇದೆ, ಅವಿದ್ಯೆಯಿಂದನೂ ಲಾಭ ಇದೆ. ಅವಿದ್ಯೆಯಿಂದ ಏನು ಮಾಡ್ತೇವೆ? ಈ ಭವಸಾಗರವನ್ನ ದಾಟ್ತೇವೆ. ವಿದ್ಯೆಯಿಂದ ಏನು ಮಾಡ್ತೇವೆ? ಅಮೃತಾಸ್ವಾದನೆಯನ್ನ ಮಾಡ್ತೇವೆ. ಅದನ್ನ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಈ ಕುಲಾಂಗನ ಎಂಬ ನಾಮದಲ್ಲಿ ಹೇಳ್ತಾ ಇದ್ದಾರೆ. ಅನ್ಯಾಹ ತು ಸಕಲಾಹ ವಿದ್ಯಾಹ, ಲೋಕದಲ್ಲಿ ಕಲಿಯುವ ವಿದ್ಯೆ ಎಂಬುದಾಗಿ ನಾವು ಯಾವ ಋಗ್ಯಜು ಸಾಮಾದಿ ವೇದಗಳನ್ನ ಅನ್ಕೊಂಡಿದ್ದೇವೋ, ವೇದಾಂಗವಾದ ಶಿಕ್ಷಾ ವ್ಯಾಕರಣ ಜ್ಯೋತಿಷಾದಿಗಳನ್ನು ಅನ್ಕೊಂಡಿದ್ದೇವ್ಯೋ, ಇತಿಹಾಸ ಪುರಾಣಗಳನ್ನು ಅನ್ಕೊಂಡಿದ್ದೇವ್ಯೋ, ಹಾಗೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಏನ್ ಅನ್ಕೊಂಡಿದ್ದೇವ್ಯೋ, ಇವೆಲ್ಲವೂ ಅನ್ಯಾಸ್ತು ಸಕಲಾ ವಿದ್ಯಾಹ, ಇವು ಪ್ರಕಟಾಹ ಗಣಿಕಾ ಇವ
ಅಂದ್ರೆ ಇದು ಲೋಕದ ವ್ಯವಹಾರಕ್ಕೆ ಮಾತ್ರ. ಅಂದ್ರೆ ಯಾವುದರಿಂದ ಹೆಚ್ಚು ಲಾಭ ಸಿಕ್ಕತ್ತೆ, ಯಾವುದರಿಂದ ಹೆಚ್ಚು ಫಲ ಸಿಕ್ಕತ್ತೆ, ಅದಕ್ಕೆ ತಾನೆ ಕಂಪ್ಯೂಟರ್ ಸೈನ್ಸ್ ಬೇಡ, ನೀನ್ ಎಲೆಕ್ಟ್ರಾನಿಕ್ಸ್ ತಗೋ, ಎಲೆಕ್ಟ್ರಾನಿಕ್ಸ್ ಬೇಡ ಅದ್ ತಗೋ, ಈಗ ಅದಕ್ಕೆ ಸ್ಕೋಪು. ಅಂದ್ರೆ ಇದರಿಂದ ಲಾಭ ಅಂತ ಲಾಭಕ್ಕೆ ಹಾರುವ ವಿದ್ಯೆ ಇದೆಯಲ್ಲ, ಅದನ್ನ ಗಣಿಕ ಅನ್ನುವ ಶಬ್ದದಿಂದ ಹೇಳ್ತಾ ಇದ್ದಾರೆ. ಯಾವುದರಿಂದ ಹೆಚ್ಚು ಲಾಭ, ಯಾವುದರಿಂದ ಹೆಚ್ಚು ಪ್ರಯೋಜನ ಅಂತ. ಅದನ್ನ ಬಿಟ್ಟು ಇಯಂತು ಶಾಂಭವಿ ವಿದ್ಯಾ, ಇದು ಶಾಂಭವಿ ವಿದ್ಯೆ, ಇದು ಗುಪ್ತ ಕುಲವಧೂರಿವ, ಇದು ಕುಲವಧು. ಶಾಂಭವಿ ವಿದ್ಯೆ ಎಂಬುದು ಕುಲವಧು. ಅದೇನನ್ನು ತೋರಿಸುತ್ತೆ? ಹೀಗೆ ಒಳಗಿರುವ ತತ್ವವನ್ನ ಆಸ್ವಾದಿಸುವುದನ್ನ ಅದು ತೋರಿಸಿಕೊಡುತ್ತೆ. ಆದ್ದರಿಂದ ಕುಲಾಂಗನ ಅಂದಾಗ ದೇವಿ ಎರಡೂ ವಿದ್ಯೆಯಾಗಿ, ಎರಡೂ ವಿದ್ಯೆಯ ಸ್ವರೂಪದಲ್ಲಿದ್ದು ಅವಿದ್ಯೆಯನ್ನ ಹೆಚ್ಚು ಇದು ಮಾಡಬೇಡ, ಅವಿದ್ಯೆ ಬೇಡವಾ, ಬೇಕು. ಎಲ್ಲಿಯವರೆಗೆ? ಯಾವತ್ ಶರೀರ ಧಾರಣಂ, ಶರೀರ ಇರಬೇಕು, ಶರೀರ ಧಾರಣೆಗೆ ಬೇಕಾದ ಊಟ ಬೇಕು, ಆ ಊಟಕ್ಕೆ ಬೇಕಾದ ಏನಿದೆ ಅದು ಅವಿದ್ಯ, ಅದು ಬೇಕು, ಅದು ಬೇಡ ಅಂತಲ್ಲ. ಆದರೆ ಅದರಿಂದ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡಿದ್ರೆ 15,000 ಕೊಡ್ತಾರಂತೆ, ಅಲ್ಲಿ ಮಾಡಿದ್ರೆ 15,200 ಕೊಡ್ತಾರಂತೆ, ಇದನ್ನ ಬಿಟ್ಟು ಹಾಕ್ಬಿಡು ಅಲ್ಲಿಗೆ ಹೋಗು. 15,500 ಕೊಡ್ತಾರ, ಅದು ಬಿಟ್ಟು ಹಾಕ್ಬಿಡು ಅಲ್ಲಿಗೆ ಹೋಗು. ಅಷ್ಟಷ್ಟು ರೀತಿ ಹಾರೋದಿದೆಯಲ್ಲ, ಹಾಗೆ ಮಾಡಿದೆ. 15,000 ಕೊಡ್ತಿದ್ದಾರಲ್ಲ, 15,000ದಲ್ಲಿ ಊಟ ಬಟ್ಟೆ ನಡೀತಾ ಇದೆಯಲ್ಲ, ಇಲ್ಲಿಗೆ ಬದ್ಧವಾಗಿರು ಅಂಥ ಒಂದು ಭಾವ ಏನನ್ನ ತೋರಿಸುತ್ತೆ. ಅದನ್ನ ಇಟ್ಟುಕೊಂಡು ಏನ್ ಮಾಡ್ಬೇಕು? ಭವವನ್ನ ದಾಟಿ ಆ ಭವಾತೀತವಾದ ಪರಾಮೃತ ರಸ ಏನಿದೆ ಅದರ ಆಸ್ವಾದನೆ, ಅದಕ್ಕೆ ನಾವು ಬದ್ಧ ಆಗೋದಿದೆಯಲ್ಲ, ಅದು ಲೌಕಿಕವಾದ ವಿಚಾರ. ಆದ್ರೂ ಲೌಕಿಕನೂ ಪಾರಲೌಕಿಕ ಬೇರೆ ಅಲ್ಲ ಅನ್ನೋದನ್ನ ಇಲ್ಲಿವರೆಗೆ ಹೇಳ್ಕೊಂಡ್ ಬಂದಿದ್ದೇವೆ. ಆದ್ರಿಂದ ಇದು ಕುಲಾಂಗನ. ಆ ಕುಲಾಂಗನ ಎಂಬುದು ಒಂದಕ್ಕೆ ಬದ್ಧವಾಗಿ ಇರುವ ತತ್ವವನ್ನ ಬೋಧಿಸ್ತಾ, ಆ ಬದ್ಧತೆಯಿಂದ ಬಂದಿದ್ದು ಏನಿದೆ ಅದು ಅಷ್ಟರಲ್ಲಿ ತೃಪ್ತಿಯನ್ನ, ಸಂತೋಷವನ್ನ, ಅದನ್ನೇ ಅಮೃತ ಅಂತ ಭಾವಿಸೋದನ್ನ ತೋರಿಸ್ಕೊಡ್ತಾ, ಅದರಿಂದ ಕುಲಾಂಗನ ಎನ್ನುವುದು ಇಲ್ಲಿ ಕುಲ ಅಮೃತ ನೋಡಿದ್ವಲ್ಲ, ಕುಲ ಅಮೃತ ಐಕ ರಸಿಕ, ಅಲ್ಲಿಗೆ ಇದು ಲೀಡ್ ಮಾಡುತ್ತೆ. ಆದ್ರಿಂದ ಇದು ಕುಲಾಂಗನ. ಕುಲಾಂಗನ ಇದರಲ್ಲಿ ಮತ್ತೆ ಸಗುಣ ನಿರ್ಗುಣ ಎರಡೂ ಕೂಡ. ಸಗುಣವನ್ನ ಉಪಾಸನೆ ಮಾಡುವುದಾಗಲೂ ಕೂಡ, ಸಗುಣ ಅಂದ್ರೆ ನಮ್ಮ ಮನೆಯಲ್ಲಿ ಶಿವ ದೇವರಿದ್ದಾನೆ, ಇನ್ನೊಬ್ಬರ ಮನೆಯಲ್ಲಿ ನರಸಿಂಹ ಇದ್ದಾನೆ, ಇನ್ನೊಬ್ಬರ ಮನೆ ದೇವರು ರಾಮ ಇದ್ದಾನೆ, ಇನ್ನೊಬ್ಬರ ಮನೆಗೆ ದೇವರು ಷಣ್ಮುಖ ಇದ್ದಾನೆ, ಮತ್ತೊಬ್ಬರಿಗೆ ಮನೆ ದೇವರು ಗಣಪತಿ ಇದ್ದಾನೆ. ಎಲ್ಲ ಈಗ ಶ್ರೀನಿವಾಸ ಅಂದ್ರೆ ನಮ್ಮನೆ ದೇವರು ತಿರುಪತಿ, ನಮ್ಮನೆ ದೇವರು ಶ್ರೀನಿವಾಸನೇ, ಆದ್ರೆ ಬೇರೆ ಬೇರೆ ಶ್ರೀನಿವಾಸಗಳಿದೆಯಲ್ಲ, ಹಾಗೆ ಹೇಳ್ಕೊಳ್ತಾ ಹೋಗ್ತೇವಲ್ಲ. ಆ ರೀತಿಯ ಅನುಷ್ಠಾನ ಮಾಡುವಾಗಲೂ, ಆ ಮನೆ ದೇವರು ಅನ್ನೋದನ್ನ ನಾವು ಅನುಷ್ಠಾನ ಮಾಡುವಾಗಲೂ ಕೂಡ ದೇವರ ಪೂಜಾ ವಿಧಿವಿಧಾನ ಒಂದೇ ತಾನೆ, ಅದನ್ನ ಅನುಷ್ಠಾನ ಮಾಡೋದು ಸಗುಣ. ನಿರ್ಗುಣ ಅಂದಾಗ ಈಗ ನಾವು ಹೇಳಿದ್ವಲ್ಲ, ಈ ಶಾಂಭವಿ ಇತ್ಯಾದಿಗಳ ಅನುಷ್ಠಾನ ಅದು ಸುಲಭ ಅಲ್ಲ. ಅದನ್ನ ಆಗದೇ ಇದ್ದಾಗ ಬಿಟ್ರು ಸಗುಣದಿಂದ ದೊರೆತದ್ದೇ ನಿರ್ಗುಣದಿಂದಲೂ ಕೂಡ ದೊರಕುತ್ತೆ ಅನ್ನುವುದನ್ನ ತೋರಿಸ್ತಾ, ಬದ್ಧತೆಯನ್ನ ಮಾತ್ರ ಬೋಧೆ ಮಾಡ್ತಾ ಇರುವಂಥ ನಾಮ ಯಾವುದು? ಅದು ಕುಲಾಂಗನ. ಮುಖ್ಯವಾಗಿ ಬೇಕಾದದ್ದು ಬದ್ಧತೆ. ಮನುಷ್ಯನಾದವನು ತನ್ನ ಒಂದು ಕರ್ತವ್ಯಕ್ಕೆ ಅವನು ಬದ್ಧನಾಗಿದ್ದುಕೊಂಡು ತಾನು ಪಡೆದಿರುವ ಕುಲದ ಒಂದು ನೀತಿ ನಿಯಮಾವಳಿಗಳಿಗೆ ಅನುಗುಣನಾಗಿ ಅವನು ವ್ಯವಹಾರ ಮಾಡಿದ್ರೆ ಅದನ್ನ ಕುಲಾಂಗನ ಅಂತಾರೆ. ಅಲ್ಲಿ ಪುರುಷ ಸ್ತ್ರೀ ಅನ್ನುವ ಭೇದ ಅಲ್ಲ. ಆದ್ರಿಂದ ತನ್ನ ಒಂದು ಧರ್ಮಬದ್ಧವಾದ ನಡೆ, ಹಾಗೆ ಇರುವ ನಡೆಯಿಂದಲೇ ಪರತತ್ವಾನುಭೂತಿ, ಅದು ಕುಲಾಂಗನ. ಇನ್ನು ಮುಂದಿನದು ಕುಲ ಅಂತಸ್ಥ. ಕುಲಾಂತಸ್ಥ ಇಷ್ಟು ಕಾಲ ಹೇಳಿದ್ದೆ, ಮತ್ತೆ ಹೇಳೋದು. ಆದರೆ ಇದನ್ನೇ ಯಾತಕ್ಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದಾರೆ ಅಂದಾಗ ಈ ಮರ್ಮವನ್ನ ನಾವು ತಿಳ್ಕೊಳ್ಬೇಕು ಅನ್ನೋದಷ್ಟೇ. ಇಲ್ಲಿವರೆಗೂ ಹೇಳಿದ ಮಾತೇನೆ ಮುಂದೆನೂ ಕುಲಾಂತಸ್ಥ ಅನ್ನುವುದರಲ್ಲೂ ಇರುವುದು. ಆದರೆ ಕುಲಾಂಗನ ಅಂದಾಗ ಅವಳು ಎಲ್ಲಿ ಕೂತಿದ್ದಾಳೆ ಅಂತ ಹೇಳಲಿಲ್ಲ. ಕುಲಾಂತಸ್ಥಾನಲ್ಲಿ ಅವಳು ಎಲ್ಲಿ ಕೂತಿದ್ದಾಳೆ ಅಂದ್ರೆ ಮನೆಯ ಗೃಹಿಣಿ ಎಲ್ಲಿದ್ದಾಳೆ ಅಂದಾಗ ಈ ಮನೆಯ ಗೃಹಿಣಿ ಎಲ್ಲಿ ವಾಸ ಮಾಡ್ತಾ ಇದ್ದಾಳೆ ಅನ್ನುವುದನ್ನು ತೋರಿಸುವುದು ಕುಲಾಂತಸ್ಥ. ಕುಲ ಅಂದಾಗ ಇಲ್ಲಿ ಮೊದಲಿಂದ ಹೇಳಿರುವುದು ಸಮೂಹ ಅಂತ ಹೇಳ್ಕೊಂಡಿದ್ದೇವೆ. ಇಲ್ಲಿ ಕುಲ ಅಂದಾಗ ಈ ಎಲ್ಲ ಸಮೂಹಗಳು ಸೇರ್ಕೊಳ್ಳುತ್ತೆ.
ಅಂದ್ರೆ ಒಂದು ಶರೀರ ನಿರ್ಮಾಣ ಆದರೆ ಶರೀರ ನಿರ್ಮಾಣ ಯಾವ ರೀತಿಯಲ್ಲಾಗಿದೆ ಅನ್ನೋದನ್ನ ನಾವು ನೋಡ್ತೇವಲ್ಲ. ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಮಹತ್ತತ್ವ, ಅಹಂಕಾರ ತತ್ವ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಹೀಗೆ ಏನು ಏನು ವಿಕಾಸಗೊಳ್ಳುತ್ತಾ ಬಂದಿದೆ ಆ ಎಲ್ಲ ತತ್ವಗಳನ್ನ ಸೇರ್ಕೊಂಡಿದೆಯಲ್ವಾ, ಅದನ್ನ ಕುಲ. ಆ ಕುಲದ ಅಂತಹ ಅಂದ್ರೆ ಈ ಎಲ್ಲದರಿಂದ ಮೊದಲಿಗೆ ಪ್ರಕೃತಿ ತತ್ವ, ಆ ಪ್ರಕೃತಿ ತತ್ವ ಮಹತ್ತತ್ವವಾಗಿ, ಮಹತ್ತತ್ವವು ಅಹಂಕಾರ ತತ್ವವಾಗಿ, ಅಹಂಕಾರ ತತ್ವವು ತೈಜಸ ವೈಕಾರಿಕ ತಾಮಸ ಅಂತಾಗಿ, ಅದು ಅಧಿದೇವತೆಗಳಿಗೆ ಕಾರಣವಾಗಿ, ಅದು ಇಂದ್ರಿಯಗಳಿಗೆ ಪಂಚಭೂತಗಳಿಗೆ ಕಾರಣವಾಗಿ, ಪಂಚ ತನ್ಮಾತ್ರಗಳಿಗೆ ಕಾರಣವಾಗಿ, ಪಂಚ ತನ್ಮಾತ್ರದಿಂದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ, ಹೀಗೆ ವಿಕಾಸಗೊಳ್ಳುವ ಹಂತಗಳಿದೆಯಲ್ಲ, ಆ ಹಂತದಿಂದ ಬಂದಿರುವುದು ಇದು ಕುಲ. ಅಲ್ಲಿಗೆ ಇದು ಎಷ್ಟರ ಕುಲ? 36 ತತ್ವಗಳ ಕುಲ, ಸಮೂಹ. 36 ತತ್ವಗಳಿಂದ ಕೂಡಿರುವ ಒಂದು ಸಮೂಹ ಏನಿದೆ, ಆ ಸಮೂಹದಿಂದ ನಿರ್ಮಾಣ ಆಗಿರುವುದು ಈ ಶರೀರ ಎಂಬ ತತ್ವ. ಆದ್ರಿಂದ ಕುಲ ಅಂದಾಗ ಈ 36 ತತ್ವಗಳ ಸಮೂಹ. ಅದರ ಅಂತಹ ಅಂದ್ರೆ ಈ ಶರೀರದ ಒಳಭಾಗದಲ್ಲಿ, ಎಲ್ಲಿಯವರೆಗೆ ಒಳಭಾಗ, ಇದನ್ನು ನಾವು ಮತ್ತೆ ಹೇಳ್ಕೊಂಡಿದ್ದೇವಲ್ಲ ತೈತರಿಯ ತರಹದಲ್ಲಿ. ಅದನ್ನ ಪಡೆಯೋದಕ್ಕೇನೆ ಮೊಟ್ಟ ಮೊದಲನೆಯದಾಗಿ ಈಶಾ ಕೇನ ಕಠ 3ರಲ್ಲಿ ಉಪಾಸನೆ ಭಾಗ ಬರಲ್ಲ, ತತ್ವ ಮಾತ್ರ ಬೋಧೆ ಮಾಡ್ತಾರೆ. ತೈತರೀಯದಲ್ಲಿ ನಮಗೆ ಉಪಾಸನೆಯನ್ನ ಹೇಳ್ತಾರೆ. ಈಶಾ ಕೇನ ಕಠ ಯಾವ ಒಂದು ತತ್ವವನ್ನ ಬೋಧೆ ಮಾಡಿದೆ ಅದನ್ನ ನಾವು ಪಡ್ಕೊಳ್ಳೋದು ಹೇಗೆ ಅನ್ನುವುದಕ್ಕೆ ಮೊದಲಿಗೆ ಆರಂಭ ಮಾಡೋದೇ ಉಪಾಸನೆಯಿಂದ. ಆದ್ರಿಂದಲೇ ಅಧಿಲೋಕಂ ಅಧಿಜ್ಯೋತಿಷಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ ಅಂತ ಆರಂಭ ಮಾಡುತ್ತೆ. ಅದು ಅಥಾಥೋ, ನಾವು ಈ ಒಂದು ಅಥಾಥೋ ಉಪನಿಷದಂ ವ್ಯಾಖ್ಯಾಸ್ಯಾಮ ವರ್ಣಸ್ವರ ಮಾತ್ರ ಬಲಂ ಅಂತಾನೆ ಶುರು ಮಾಡಿ ಏನ್ ಹೇಳುತ್ತೆ? ಅಧಿಲೋಕಂ ಅಧಿಜ್ಯೋತಿಷಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ ಅಂತ 5 ಹಂತಗಳಲ್ಲಿ ಉಪಾಸನೆ ಮಾಡುವುದನ್ನ ಹೇಳಿಕೊಡುತ್ತೆ. ಆ 5 ಹಂತಗಳ ಉಪಾಸನೆಯ ಕೊನೆಯ ರೂಪವಾಗಿ ತೈತ್ತರೀಯ ನಮ್ಗೆ ಹೇಳ್ಕೊಟ್ಟಿದ್ದೇನು? ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ ಏತಮಾನಂದ. ಹಾಗೆ ಒಂದೊಂದೇ ಉಪಸಂಕ್ರಮಣ. ಎಲ್ಲಿ ನೋಡಿ? ಅಧಿಪ್ರಜಂ, ಹಾಗೆ ಅಧಿವಿದ್ಯಂ, ಅಧಿಲೋಕಂ, ಅಧಿಆತ್ಮಂ, ಅಧಿಪ್ರಜಂ, ಅಧಿವಿದ್ಯಂ, ಅಧಿಜ್ಯೋತಿಷಂ, ಅಧಿಲೋಕಂ. ಅದೇ ಹಂತ ಯಾವುದು? ಅಧಿಲೋಕಂ ಅಧಿಜ್ಯೋತಿಷಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ. ಇಲ್ಲಿ ಆತ್ಮ ಅಂದ್ರೆ ಶರೀರ. ಆ ಶರೀರದ ನೆಲೆಯಿಂದ ಒಳಕ್ಕೆ ತಂದಾಗ ಅಧ್ಯಾತ್ಮದಿಂದ ಅಧ್ಯಾತ್ಮ, ಅಧಿಪ್ರಜ, ಅಧಿವಿದ್ಯ, ಅಧಿ ಜ್ಯೋತಿಷ, ಅಧಿಲೋಕ. ಅದನ್ನೇ ಈಗ ಹೇಳ್ತಿರೋದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆತ್ಮಾನಂ. ಅದನ್ನೇ ಈಗ ನಾ ಹೇಳಿದ್ನಲ್ಲ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಾತ್ಮಾ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾ ಸಗ್ ಸ್ವಾಹ. ಇದೆಲ್ಲ ವಿರಜಾ ಹೋಮ ಅಂತ ಹೇಳಿ ಸನ್ಯಾಸವನ್ನು ತಗೊಳ್ಳುವಾಗ ಹೇಗೆ ನಾವು ದಾಟ್ತಾ ಇದನ್ನ ದಾಟ್ಕೊಳ್ತಾ ಬರಬೇಕು ಅನ್ನುವಾಗ ಹೇಳುವಂಥ ಮಂತ್ರಗಳು. ಇದೇ ತತ್ವನೇ ಇಲ್ಲೂ ಇರೋದು. ಆದರೆ ಅದಕ್ಕೆ ನಾವು ಸನ್ಯಾಸ ತಗೊಳ್ಬೇಕಾದಿಲ್ಲ ಅನ್ನುವುದನ್ನೇ ಇಷ್ಟು ಕಾಲ ನಾವು ಒತ್ತಿ ಹೇಳ್ತಿರೋದು. ನಮ್ಮ ಜೀವನವನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ರು ಅದು ಸನ್ಯಾಸನೇ. ಹೇಗೆ ಈಗ ಬದ್ಧತೆ ತೋರಿಸಿದ್ವಲ್ಲ, 15,000ಕ್ಕೆ ಬದ್ಧನಾಗಿದ್ದೇನೆ, 15,200ಕ್ಕೊಬ್ಬ ನನ್ನ ಫ್ರೆಂಡ್ ದುಡಿತಾ ಇದ್ದಾನೆ, ಬೇಡ ನಂಗೆ 15,000 ಸಾಕು, 15,000 ಬೇಡ ನಂಗೆ 15,000. ಆ ಬದ್ಧತೆನೇ ಸನ್ಯಾಸ, ಅದಕ್ಕಿಂತ ದೊಡ್ಡದೇನಲ್ಲ. ಆ ರೀತಿಯಾದ ಒಂದು ನೆಲೆ ಅದನ್ನ ಇಟ್ಕೊಂಡಾಗ ಅದರ ಅಂತಸ್ಥ, ಅದಕ್ಕೆ ಇಷ್ಟು ವಿಸ್ತಾರ ನಾನು ಹೇಳ್ತಾ ಇರೋದು. ಗೋಜಲು ಮಾಡಿಲ್ಲ ಅಂತ ಅನ್ಕೊಂಡಿದ್ದೇನೆ. ಒಳೊಳಗೆ ಬರುವುದಕ್ಕೆ ಇರುವುದನ್ನ ತೈತ್ತರೀಯ ಏನ್ ಹೇಳಿದೆ ಅದನ್ನೇ ಈ ಮಂತ್ರ ನಮಗೆ ಹೇಳ್ತಾ ಇದೆ. ಯಾವುದು? ಕುಲಾಂತಸ್ಥ ಅನ್ನುವ ಮಂತ್ರ. ಆದ್ರಿಂದ ಒಳಗೆ ಬಂದಾಗ ಅನ್ನಮಯ ಯಾವುದಿದೆ? ಅನ್ನಮಯ ಅಂದಾಗ
ತ್ವಚ್ಚರ್ಮಮಾಗುಂ ಸರುಧಿರಮೇಧೋ ಮಜ್ಜಾ ಸ್ನಾಯವೋಸ್ಥೀನಿ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮಾ ಭೂಯಾ ಸಗ್ ಸ್ವಾಹಾ. ಹಾಗೆ ನಾನು ಒಳಗೆ ಬಂದಾಗ ಮನೋವಾಕ್ಕಾಯ ಕರ್ಮಾಣಿ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮಾ ಭೂಯಾ ಸಗ್ ಸ್ವಾಹಾ. ಹಾಗೆ ಒಳಗೆ ಬಂದಾಗ ಅಂತಹ ಯಾವುದಿದೆಯೋ ಅಲ್ಲಿ ಇರುವುದು ಅದು ಕುಲಾಂತಸ್ಥ, ಒಳಗೆ ಇರುವಂಥದ್ದು. ಇದು ಮೇಲೆ ನಾವು ನೋಡುವಂಥದ್ದು. ಅಂದ್ರೆ ಈ ಶರೀರ ಚರ್ಮವನ್ನ ಸುಲ್ಕೊಂಡು ಒಳಗೆ ಹೋದ್ರೆ, ಚರ್ಮವನ್ನ ಸುಲಿದು ಒಳಗೋದ್ರೆ ಮಾಂಸ ಇದೆ, ಮಾಂಸದ ಒಳಗೆ ಹೋದ್ರೆ ಈ ಕೊಬ್ಬಿನ ಪದರಗಳಿದೆ, ಮೇದ ಇದೆ. ಅದರ ಒಳಗೆ ಹೋದ್ರೆ ಮಜ್ಜ, ಗಂಟುಗಳಿರುವಂತ ಒಂದು ವಸ್ತು ಇದೆ. ಅದರ ಒಳಗೆ ಬಂದ್ರೆ ಅಸ್ಥಿ, ಮೂಳೆ ಇದೆ. ಮೂಳೆ ಒಳಗೆ ಒಂದು ಪದರವಾದದ್ದು ಇದೆ. ಹಾಗೆ ನಾವು ಒಳಗೆ ಬಂದಾಗ ನಮಗೆ ಈ ಜ್ಯೋತಿ ಕಾಣಲ್ಲ. ಅದರಕ್ಕೆ ಒಳಗೆ ನಾವು ಪ್ರವೇಶ ಮಾಡಿದಾಗ ಎಲ್ಲಿ ಅದು ಕೂತಿದೆಯೋ, ಆ ಅಂತಃಸತ್ವ ಎಂಬುದು ಎಲ್ಲಿದೆಯೋ ಅದು ಕುಲಾಂತಸ್ಥ. ಆ ಕುಲಾಂತ ಆ ಒಳಗಡೆ ಇರುವಂಥದ್ದು. ಇದು ಕುಲಾಂತಸ್ಥ ಅನ್ನುವ ನಾಮದಲ್ಲಿ ನಾವು ಮೊದಲು ನೋಡುವಂಥದ್ದು. ಇನ್ನು ಅನುಷ್ಠಾನ ಮಾಡಿಕೊಂಡು ಬಂದಾಗ ಈ ಕುಲಾಂತಸ್ಥ ಅನ್ನುವುದು ಪೂರ್ಣವಾಗಿ ಶ್ರೀಚಕ್ರದ ಸ್ವರೂಪವನ್ನ ನಮ್ಗೆ ಹೇಳಿಕೊಡ್ತಾ ಇದೆ. ಶ್ರೀಚಕ್ರದಲ್ಲಿ ನಾವು ಮೊದಲಿಂದ ನೋಡಿಕೊಂಡು ಬಂದಿದ್ದೇನು, 3 ಚತುರ್ದಶಾರ ಇದೆ. 3 ಚತುರ್ದಶಾರಗಳು ಅಂದ್ರೆ ಈ ಪುಸ್ತಕದ ಮೇಲ್ಗಡೆ ಇಲ್ಲಿ ಇದೆ. ಈ ತರ ಚಿತ್ರ ನೀವು ನೋಡಿದ್ರೆ ಗೊತ್ತಾಗುತ್ತೆ. 3 ಸ್ಕ್ವೇರ್ಗಳು 3 ಇದೆ. ಆ 3 ಸ್ಕ್ವೇರ್ ಆದ್ಮೇಲೆ ಏನಿದೆ, 3 ಸರ್ಕಲ್ ಇದೆ. ಆ 3 ಚತುರ್ದಶಾರ. ಹಾಗೆ ಆ 3 ವೃತ್ತಗಳನ್ನ ದಾಟಿ ಒಳಗೆ ಬಂದಾಗ 16 ದಳದ ಕಮಲ ಇದೆ. 16 ದಳದ ಕಮಲ ಆದ್ಮೇಲೆ 8 ದಳದ ಕಮಲ ಇದೆ. ಹೇಗೆ ಒಳಗೆ ಬರೋದು ನೋಡಿ. ಮೇಲ್ಗಡೆ 4 ಚತುರ್ದಶ ಅಂದ್ರೆ 4 ಬಾಹುಗಳು ಅಥವಾ 4 ಇರುವಂತದ್ದು 3 ಇದೆ. ಆ 3 ಆದ್ಮೇಲೆ 3 ವೃತ್ತ ಇದೆ. 3 ವೃತ್ತ ಆದ್ಮೇಲೆ 16 ದಳದ ಕಮಲ ಇದೆ. ಅದಾದ್ಮೇಲೆ 8 ದಳದ ಕಮಲ ಇದೆ. ಇದಿಷ್ಟು ಕೂಡ ಶಿವನ ಸ್ವರೂಪ. ಇನ್ನು ಒಳಗೆ ಬಂದ್ರೆ ಇನ್ನು ಇದೆಲ್ಲ ಹೊರಚಕ್ರ, ಅಂದ್ರೆ ಹೊರ ಕುಲ. ಇದು ಒಳಕ್ಕೆ ಬಂದ್ರೆ ಅಲ್ಲೇನಿದೆ, 10 ತ್ರಿಕೋಣಗಳು. ಮೊದಲಿಗೆ 14 ತ್ರಿಕೋಣ ಇದೆ. 14 ತ್ರಿಕೋಣ ಆದ್ಮೇಲೆ ಒಳಗಡೆಗೆ ಅಲ್ಲೇ ನೀವು ನೋಡಿ ಗ್ರಂಥದ ಮೇಲಿದೆ. 14 ತ್ರಿಕೋಣ ಆದ್ಮೇಲೆ 10 ತ್ರಿಕೋಣ ಇದೆ. 10 ತ್ರಿಕೋಣ ಬಂದ ಮೇಲೆ ಒಳಗಡೆ 8 ತ್ರಿಕೋಣ ಇರುವ ಮತ್ತೊಂದು ತ್ರಿಕೋಣ ಇದೆ. ಇದಿಷ್ಟು ಮಾಡುವಾಗ ಎಷ್ಟಾಯ್ತು, 42 ಆಯ್ತು. 42 ಒಂದು ಪರದೆಗಳು ಇದೆ. ಆ 42 ಪರದೆ ಆದ್ಮೇಲೆ ಒಂದು ಪುಟಾಣಿ ತ್ರಿಕೋಣ, ಆ ತ್ರಿಕೋಣದಲ್ಲಿ ಸಣ್ಣ ಬಿಂದು ಇದೆ. ಈ ರೀತಿ ಉಪಾಸನೆ ಮಾಡೋದನ್ನ ಶ್ರೀವಿದ್ಯಾ ಉಪಾಸನ ಅಂತ ಹೇಳ್ತಾರೆ. ಆದ್ರೆ ಆ ಉಪಾಸನೆಯನ್ನ ಮಾಡೋದಕ್ಕೆ ಕಷ್ಟ ಸಾಧ್ಯ ಇದೆ, ಅದನ್ನು ಅನುಷ್ಠಾನ ಮಾಡ್ಕೊಳ್ಳೋಕೆ. ಆದ್ರಿಂದ ಬೇಕಾದ್ರೆ ನಿಧಾನಕ್ಕೆ ಗಮನಿಸಿ ನೋಡಿ. ಆ ರೀತಿ ನೀವು ಗಮನಿಸಿದ ಕರೆಕ್ಟ್ ದೊಡ್ಡದಾಗಿದೆ ಅದರಲ್ಲಿ, ಅದನ್ನ ನೀವು ಗಮನಿಸಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸ್ಕ್ವೇರುಗಳು 3, ಹಾಗೆ ವೃತ್ತಗಳು ಸರ್ಕಲ್ 3, ಅದರ ನಂತರ 16 ದಳದ ಕಮಲ, 8 ದಳದ ಕಮಲ, ಆಮೇಲಿಂದ 14 ತ್ರಿಕೋಣಗಳು. 14 ತ್ರಿಕೋಣದ ಒಳಗೆ ಬಂದ್ರೆ 10 ತ್ರಿಕೋಣ ಇರುವ 2, ಅದರ ಒಳಕ್ಕೆ ಬಂದ್ರೆ 8 ತ್ರಿಕೋಣ ಇರುವ 1, ಅದರ ಒಳಗೆ ಒಂದು ಪುಟ್ಟ ತ್ರಿಕೋಣ, ಒಂದು ಬಿಂದು. ಇದಿಷ್ಟು ಇದೆಯಲ್ಲ, ಇದನ್ನ ಏನಂತ ಕರೀತಾರೆ, ಶ್ರೀಚಕ್ರ. ಆ ಒಳಗಡೆ ಒಂದು ಬಿಂದು ಇದೆಯಲ್ಲ, ಅಲ್ಲಿಗೆ ನಾವು ಮುಟ್ಟಬೇಕು. ಅಲ್ಲಿಗೆ ಮುಟ್ಟೋದಕ್ಕೆ ನಾವು ಎಲ್ಲಿದ್ದೇವೆ, ಹೊರಚಕ್ರದಲ್ಲಿದ್ದೇವಲ್ಲ, ಅದನ್ನ ಭೇದಿಸಿ ಒಳಗೆ ಬರಬೇಕು. ಅದನ್ನೇ ಈ ಉಪನಿಷತ್ ತತ್ವ ಹೇಳಿರೋದು. ಅದನ್ನೇ ಈ ಉಪನಿಷತ್ತಿನ ಉಪಸಂಹಾರವಾಗಿ ನಾವು ನೋಡಿದ್ದೇನು, ಅನ್ನಮಯಮಾತ್ಮಾನ ಉಪಸಂಕ್ರಮ್ಯ ಅಂದ್ವಲ್ಲ. ಹಾಗೆ ಒಳಗೆ ಪ್ರವೇಶ ಮಾಡ್ತಾ ಒಳಗೆ, ಅದು ಕೂಡ ಎಲ್ಲಿವರೆಗೆ, ನಾವು ಎಲ್ಲ ಒಂದೇ. ಪುರುಷ ಸೂಕ್ತದ ಮಾತನ್ನ ಅನೇಕ ಬಾರಿ ನೋಡಿದೇವಲ್ವಾ. ಪದ್ಮಕೋಶ ಪ್ರತೀಕಾಶಗಂ ಹೃದಯಂಚಾಪ್ಯಧೋಮುಖಂ, ಅಧೋಮುಖವಾಗಿದೆ. ಅಧೋ ನಿಷ್ಟ್ಯಾವಿತಸ್ತ್ಯಾಂತೆ ನಾಭ್ಯಾಮುಪರಿತಿಷ್ಠತಿ. ಅಲ್ಲೇನಿದೆ, ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್. ಹೃದಯ ಇದೆ,
ಹೃದಯ ನಮ್ಮ ಮುಷ್ಟಿಯಷ್ಟು. ಆ ನಮ್ಮ ಮುಷ್ಟಿಯಷ್ಟು ಹೃದಯದ ಒಳಗಡೆ ಆಯತನಂ ಮಹತ್ತಂತೆ, ದೊಡ್ಡ ವಿಶ್ವ ಇದೆಯಂತೆ. ಅಂದ್ರೆ ಆಡ್ಕೊಳಕ್ ವಿಷಯ ಆಗ್ಬೋದು. ಇದನ್ನ ನಾವು ಗಮನಿಸಿದಾಗ ನಮಗ್ ಗೊತ್ತಾಗುತ್ತೆ, ಯಾವುದು ಪಿಂಡಾಂಡದಲ್ಲಿದೆಯೋ ಅದೇ ವಿಶ್ವಾಂಡ ಬ್ರಹ್ಮಾಂಡದಲ್ಲಿದೆ. ಈ ಒಂದು ಚಕ್ರ ಏನನ್ನು ತೋರಿಸ್ತಾ ಇದೆಯೋ ಅದೇ ಎಲ್ಲರಲ್ಲಿರೋದು, ನಿಮ್ಮಲ್ಲಿ, ನನ್ನಲ್ಲಿ, ಅವರಲ್ಲಿ, ಇವರಲ್ಲಿ, ಎಲ್ಲರಲ್ಲಿ. ಆದ್ರಿಂದ ಕುಲಾಮೃತೈಕ ರಸಿಕಾದಲ್ಲಿ ನಾವೇನ್ ಹೇಳಿದ್ವಿ, ಪ್ರತಿ ಜೀವಿಯನ್ನ ನೀನು ಪೂಜಿಸಿದರೆ ಅದೇ ನನ್ನನ್ನ ಪೂಜಿಸಿದಂತೆ, ಅದೇ ನೀನು ನನಗೆ ಮಾಡಿದ ಪೂಜೆ ಅನ್ನುವುದನ್ನ ನಾವು ನೋಡಿದ್ವಿ. ಆ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಇದೆ ಇದೆ ಅಂದ್ಮೇಲೆ ನಿನ್ನನ್ನ ನೀನ್ ನೋಡ್ಕೊಂಡ್ರೆ ಸಾಕು, ಎಲ್ಲರನ್ನ ನೋಡ್ದಂತೆ ವಿಶ್ವದಲ್ಲಿರೋ ಎಲ್ಲರೂ ನಿಂಗೆ ಗೊತ್ತಾಗ್ತಾರೆ ಅಂತ ಒಂದು ತತ್ವ ಕುಲಾಂತಸ್ಥ ಅನ್ನುವ ನಾಮದಲ್ಲಿ ಇದೆ. ಆದ್ರಿಂದ ಕುಲಾಂತಸ್ಥ ಅಂದಾಗ ಕುಲ ಅನ್ನುವುದು ಈ ಒಂದು ಶ್ರೀಚಕ್ರ. ಈ ಶ್ರೀಚಕ್ರದಲ್ಲಿ ಎಷ್ಟರ ಸಮೂಹ ಆಯಿತು? 42ರ ಸಮೂಹ ಆಯಿತು. ಮೊದಲಿಗೆ ಒಳಚಕ್ರದಲ್ಲಿರುವ ತ್ರಿಕೋಣ ಅದು 3ನೇದು, 43 ಲೆಕ್ಕಕ್ಕೆ ಬರುತ್ತೆ. ಅದರ ಮೇಲೆ 10 ತ್ರಿಕೋಣಗಳು, 8 ತ್ರಿಕೋಣ ಅಂದ್ರೆ 28 ಆಯ್ತು. ಅದಾದ ಮೇಲೆ ಹೊರಚಕ್ರದಲ್ಲಿ 14 ತ್ರಿಕೋಣ, 28 14 42 ಆಗಿದೆ. ಆ ಒಳಗಡೆ ಇರುವ ಒಂದು ತ್ರಿಕೋಣ 43, ಅಲ್ಲಿರುವ ಬಿಂದು ಅದು ಅಲ್ಲಿಯವರೆಗೆ ಅದು ಕುಲಾಂತಸ್ಥ, ಅಲ್ಲಿ ಆಕೆ ಕೂತಿದ್ದಾಳೆ. ಅಲ್ಲಿಯವರೆಗೆ ನಾವು ಸಾಗಿದಾಗ ನಮಗೆ ದೊರಕುವಂತಹ ತತ್ವ ಏನು? ಆ ಪರತತ್ವನೇ ಕುಲಾಂತಸ್ಥ. ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಅದನ್ನೇ ಸೌಂದರ್ಯ ಲಹರಿಯಲ್ಲಿ ಚತುರ್ಭಿ ಶ್ರೀಕಂಠೈ, ಶ್ರೀಕಂಠ ಅಂದ್ರೆ ಶಿವ, 4. ಈಗ ನಾವು ಹೇಳಿದ್ವಲ್ಲ, ಯಾವುದು ಇದು ಸ್ಕ್ವೇರ್ಗಳು 3, ಆಮೇಲೆ ವೃತ್ತ 3, ಆಮೇಲಿಂದ 16 ದಳ ಮತ್ತೆ 8 ದಳ ಅಂತ, ಅದು 4. ಅದರಿಂದ ಚತುರ್ಭಿ ಶ್ರೀಕಂಠೈ. ಆಮೇಲೆ ಶಿವ ಯುವತಿಭಿ ಪಂಚ, ಯಾವುದು ಪಂಚ? 14 ಹೊರಚಕ್ರ, 10ರ 2 ಚಕ್ರ, ಆಮೇಲೆ 8ರ 1 ಚಕ್ರ, ಒಂದು ಇದೆಯಲ್ಲ ಅದು 5. ಹೀಗೆ ಅದು ಯಾರು? ಶಿವ ಯುವತಿ. ಅಲ್ಲಿಗೆ ಏನಾಯ್ತು? ಈಗ ಶ್ರೀಚಕ್ರ ಏನನ್ನು ತೋರಿಸ್ತಿದೆ? ಶಿವನನ್ನು ತೋರಿಸ್ತಾ ಇದೆ, ಶಕ್ತಿಯನ್ನು ತೋರಿಸ್ತಾ ಇದೆ. ಈ ಶಿವಶಕ್ತಿಗಳ ಅಂತರಂಗದಲ್ಲಿ ಇರುವಂತಹ ಒಂದು ತತ್ವ ಅದು ಪ್ರಭಿನ್ನಾಭಿ ಶಂಭೋಹೋ, ಶಂಭುವಿಗಿಂತ ನವಭಿರಪಿ, ಯಾವುದು ಮೂಲಾಧಾರಾದಿ ಜಾಗಗಳಿದೆಯೋ ಆ ಎಲ್ಲವನ್ನ ಭೇದಿಸಿಕೊಳ್ಳುತ್ತಾ ಬರುವಂತ ಈ 42 ತತ್ವಗಳಿಂದ ಕೂಡಿ ಆ ಒಳಗೆ ಇರುವಂಥದ್ದು ಯಾವುದೋ ಅದನ್ನ ನಾವು ಪಡಿಬೇಕು. ಅದು ಕುಲಾಂತಸ್ಥ. ಇದೆಲ್ಲ ಭಾರ ಆಗತ್ತೆ ಅನ್ನಕ್ಕೋಸ್ಕರನೇ ಅದನ್ನೇ ಶ್ರೀಮಾತೆಯ ಭವನ ಅಂತ, ಶ್ರೀಮಾತೆ ವಾಸ ಮಾಡ್ತಾ ಇರುವ ಜಾಗ ಯಾವುದು ಅದನ್ನ ಇದು ಹೇಳುತ್ತೆ. ತ್ರಿರೇಖಾಭಿ, ಕೊನೆಯ ತ್ರಿಕೋಣ, ಅದರಲ್ಲಿ ಸಾಧು ತವ ಶರಣ ಕೋಣಾಹ ಅಥವಾ ಅದನ್ನ ಭವನ ಕೋಣಾಹ ಅಂತಾರೆ. ಅಮ್ಮ ಇದು ನಿನ್ನ ಮನೆ. ಯಾವುದು? ಈಗ ನಾವು ಹೇಳಿದ್ವಲ್ಲ ಕೊನೆಯದು, ಅದು ದೇವಿಯ ವಾಸಸ್ಥಾನ. ಅಲ್ಲಿ ದೇವಿ ಎಲ್ಲಿದ್ದಾಳೆ? ಹಾಗಾದ್ರೆ ಆ ಜಾಗದಲ್ಲ ಅವಳು ವಾಸ ಮಾಡ್ತಾ ಇದ್ದಾಳೆ. ಇದೇನು ಇಷ್ಟೊತ್ತು ಹೇಳಿದ್ರಿ ಎಲ್ಲ ಕಡೆ ಇದ್ದಾಳೆ ಅಂತ? ಅಲ್ಲಿರೋಳೆ ಎಲ್ಲ ಕಡೆ ಇದ್ದಾಳೆ ಅನ್ನೋದು ಅದು. ಎಲ್ಲಾ ಕಡೆಯಿಂದ ಒಳಗೆ ಸಾಗಿದಾಗ ಅವಳು ಸಿಗ್ತಾಳೆ, ಅವಳಿಂದ ಹೊರಗೆ ಬಂದಾಗ ಎಲ್ಲಾ ಕಡೆಯಲ್ಲಿ ಅವಳು ಸಿಗ್ತಾಳೆ. ಅದರಿಂದ ಎಲ್ಲರಲ್ಲಿ ಆ ಪರತತ್ವವನ್ನ ನೋಡ್ತಾ, ಎಲ್ಲರಲ್ಲಿ ನೋಡುವ ಪರತತ್ವದೊಡನೆ ಏಕತತ್ವವನ್ನ ನೋಡ್ತಾ ಸಾಗುವ ತತ್ವವನ್ನ ಕುಲಾಮೃತೈಕ ರಸಿಕಾಯಿಂದ ಕುಲ ಸಂಖ್ಯೆ ಕುಲಾಂತಸ್ಥವರೆಗೆ ಕೊಟ್ಟಿದ್ದಾರೆ. ವಿಶ್ವಾಂಡವಾಗಿ ವಿಕಾಸಗೊಂಡಿರುವ ಹಾಗೆ ವಿಕಾಸಗೊಂಡದ್ದೆಲ್ಲ ಮೂಲ ಸ್ರೋತದಲ್ಲಿ ನೆಲೆಗೊಳ್ಳುವ ಎರಡೂ ತತ್ವವನ್ನ ಈ ನಾಮಗಳಲ್ಲಿ ತೋರಿಸ್ತಾ ಇದ್ದಾರೆ. ಅದರಿಂದ ಕುಲಾಂತಸ್ಥ ಅಂದಾಗ ಅಮ್ಮನ ಮನೆ ಇದು. ಮನೆ ಒಳಗೆ ಅಮ್ಮ ಎಲ್ಲಿದ್ದಾಳೆ? ಅಲ್ಲಿದ್ದಾಳೆ. ಆದ್ರಿಂದ ಇಷ್ಟು ಕವಚಗಳಿಂದ, ಈಗ ಮರದಲ್ಲಿ ನಾವು ಏನೇನ್ ನೋಡ್ತೇವೆ? ತೊಗಟೆ ನೋಡ್ತೇವೆ, ತೊಗಟೆಯನ್ನ ಭೇದಿಸಿಕೊಂಡಾಗ ದಪ್ಪ ಇದನ್ನ ನೋಡ್ತೇವೆ. ಹಾಗೆ ಒಳಗೆ ಹೋದಾಗ ಅದರ ಒಳಗಡೆ ಇರುವ ರಸ, ಆ ರಸವೈದಿಯಲ್ಲ ಅದು ಎಲ್ಲಿಯವರೆಗಿರುತ್ತೆ? ಆದ್ಯಂತವಾಗಿರುತ್ತೆ. ಬೇರಲ್ಲಿ ಮಾವಿನ ಬೇರು, ಬೊಡ್ಡೆ, ಮಾವಿನ ಬೊಡ್ಡೆ, ಮಾವಿನ ಟೊಂಗೆ, ಮಾವಿನ ಚಿಗುರು, ಮಾವಿನ ಅದು ಎಲ್ಲ ಕಡೆಗಿದೆ ಕನೆಕ್ಷನ್. ಆದ್ರೆ ಈ ಎಲ್ಲ ಏನನ್ ಮಾಡ್ತಾ ಇದೆ? ಇದೆಲ್ಲ ಯಾಕೆ ಬೇಕು? ಮಾವು ಅನ್ನೋದಿದ್ರೆ ಸಾಕಲ್ಲ, ಅದರ ರಕ್ಷಣೆ ಮಾಡ್ತಾ ಇದೆ. ಅದು ಕುಲಾಂತಸ್ಥ. ಅಲ್ಲಿಗೆ ಕುಲಾಂಗನೆ ಮಾಡಿದ ಈ ಕೆಲಸ ಕುಲದ ಎಲ್ಲದರ ರಕ್ಷಣೆಯನ್ನ ಮಾಡುವಂಥದ್ದು.
ಅಂಥ ಒಂದು ಮಹಿಮೋನ್ನತವಾದ ಇದು ಭಾವ ಪ್ರತಿ ಸ್ತ್ರೀಗೆ. ಆದ್ರಿಂದಲೇ ಭಾರತದಲ್ಲಿ ಸ್ತ್ರೀಯರಿಗೆ ಇದ್ದ ಸ್ಥಾನಮಾನಗಳು ಅಂಥದಾಗಿತ್ತು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನುವಾಗ ಈಗ ನಾವು 42 ಹೇಳಿದ್ವಲ್ಲ, ಎಲ್ಲ ಜಾಗದಲ್ಲಿ ದೇವತೆಗಳಿದ್ದಾರೆ. ನಾವು ಅವತ್ತು ಆರಂಭದಲ್ಲಿ ನಿತ್ಯ ಷೋಡಶಿಕೆಯರನ್ನ ನೋಡ್ಕೊಂಡ್ವಿ. ಆ ಒಬ್ಬೊಬ್ಬರ ಹೆಸರು ಪಟ್ಟಿ ಬೇಜಾರಾಗುತ್ತೆ ಅಂತ ಹೇಳೋದಲ್ಲ, ಆದರೆ ನೀವು ಖಡ್ಗಮಾಲ ಓದಿದರೆ ಖಡ್ಗಮಾಲದಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲಾ ದೇವತೆಗಳ ಹೆಸರು ಬರುತ್ತೆ. ಅದನ್ನ ಹೇಳಿಕೊಂಡ್ರೆ ಸಾಕಾಗುತ್ತೆ, ಎಲ್ಲರೂ ಇದ್ದಾರೆ. ಆ ರೀತಿ ಎಲ್ಲಾ ದೇವತೆಗಳನ್ನ ನಾವು ಪರಿಭಾವಿಸಿಕೊಂಡು ನೋಡಿದಾಗ ಇರುವುದು ಆ ತತ್ವ. ಆ ತತ್ವವನ್ನ ನಾವು ಹೊಂದೋದನ್ನ ಈಗ ನಮ್ಗೆ ಹೇಳಿಕೊಟ್ಟಿರೋದು. ಹಾಗಾಗಿ ಕುಲಾಮೃತೈಕ ರಸಿಕ, ಕುಲ ಸಂಕೇತ ಪಾಲಿನಿ, ಕುಲಾಂಗನ, ಕುಲಾಂತಸ್ಥ. ಮುಂದಕ್ಕೆ ಕೌಲಿನಿ. ಮುಂದೆ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति। सर्वे भवन्तु सुखिनः, सर्वे सन्तु निरामया।